ಶ್ರೀ ಗುರುವೇ ದೀಕ್ಷಾ ಗುರುವೇ ಶಿಕ್ಷಾ ಗುರುವೇ ರಕ್ಷಾ ಗುರುವೇ ಸರ್ವಾಗಮೋಕ್ತ ಕಳಾ ಗುರುವೇ ಶಿವಯೋಗ ಧರ್ಮಾರ್ಥ ಭೋಗ ಗುರುವೇ ತ್ಯಾಗ ಗುರುವೇ ಸುಧೀ ಗುರುವೇ ವಾಚಾ ಗುರುವೇ ಭವರೋಗಹರ ಶರಣಾದೆ ಬಸವ ಮಹಾ ಗುರು ನಿಮಗೆ. ನಿನ್ನಿನ ದಿವಸ ನಾವು ಬೇರೆ ಬೇರೆ ವಿಷಯಗಳನ್ನು ನೋಡ್ತಾ ಬಹಳ ಮುಖ್ಯವಾಗಿ ಧ್ಯಾನದ ಮಹತ್ವವನ್ನು ನೋಡ್ತಾ ಇದ್ವಿ. ಧ್ಯಾನ ಅಂತಂದರೆ ಅನೇಕ ರೀತಿಯಲ್ಲಿ ಅರ್ಥ ಮಾಡಬಹುದು. ಬೇರೆ ಬೇರೆ ದಾರ್ಶನಿಕರು, ಬೇರೆ ಬೇರೆ ಋಷಿಗಳು ಸಾಂದರ್ಭಿಕವಾಗಿ ಧ್ಯಾನಕ್ಕೆ ಅನೇಕ ರೀತಿಯ ಅರ್ಥಗಳನ್ನು ಮಾಡಿದ್ದಾರೆ. ಹೇಳ್ತಾ ಇದ್ದೇನೆ, ನೀವು ಒಬ್ಬ ಋಷಿಗಳು, ಒಬ್ಬರು ಯೋಗಿ 120 ಧ್ಯಾನ, 120 ರೀತಿಯ ಧ್ಯಾನಗಳನ್ನು ಅವರು ಹೇಳ್ತಾರೆ. ಅಂದರೆ ಜೀವನದಲ್ಲಿ ನಾವು ಗಮನ ಕೊಟ್ಟು ವಿತ್ ಕಾನ್ಸಂಟ್ರೇಷನ್, ಏಕಾಗ್ರತೆಯಿಂದ ಏನು ಮಾಡಿದ್ರೂ ಅದು ಧ್ಯಾನ ಆಗುತ್ತೆ. ಏನು ಮಾಡಿದ್ರು ಕೂಡ ಧ್ಯಾನ ಆಗುತ್ತೆ. ಭಕ್ತಿಪೂರ್ವಕವಾಗಿ ಚೆನ್ನಾಗಿ ಹಸಿವಾದಾಗ ಕಾಯಕ ಮಾಡಿ ಊಟ ಮಾಡೋದು ಕೂಡ ಒಂದು ಧ್ಯಾನ. ನಮ್ಮ ಭಾರತೀಯ ಪದ್ಧತಿಯಲ್ಲಿ, ಭಾರತೀಯ ಸಂಸ್ಕೃತಿಯಲ್ಲಿ ಊಟವನ್ನು ಕೂಡ ಧ್ಯಾನದ ರೀತಿಯಲ್ಲಿ ಮಾಡೋದನ್ನು ಹೇಳಿದರು. ಅದು ಪ್ರಸಾದ ಅಂತ ಹೇಳಿದರು. ಆದ್ದರಿಂದ ಧ್ಯಾನ ಅನ್ನುವಂಥದ್ದು ಅದೊಂದು ಜೀವನ ವಿಧಾನವೇ ಆಗಿದೆ. ಅದೊಂದು ಶ್ರೇಷ್ಠ ಮಟ್ಟದ, ಉನ್ನತ ಮಟ್ಟದ, ಊರ್ಧ್ವಮುಖವಾದಂತಹ ಪ್ರಯಾಣ, ಯಾತ್ರೆ ಅಂತ ಕರೀಬಹುದು. ಆದರೆ ಧ್ಯಾನಕ್ಕೆ ನಾವು ನಿಲ್ಲಬಾರದು. ಅದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಪತಂಜಲಿ ಋಷಿಗಳು, ಯೋಗದ ಪಿತಾಮಹ ಅಂತ ನಾವೇನು ಕರಿತೀವಿ, ಪತಂಜಲಿ ಋಷಿನ ಯೋಗ ಪಿತಾಮಹ ಅಂತ ಕರೀಬಹುದು. ಯಾಕಂದರೆ ಯೋಗ ಬಹಳ ಪ್ರಾಚೀನವಾದದ್ದು. ಪತಂಜಲಿಗಳಿಗಿಂತ ಮುಂಚೆನೂ ಯೋಗ ಇತ್ತು. ಆದರೆ ಅದನ್ನು ಒಂದು ಸೂತ್ರಬದ್ಧವಾಗಿ ಮಾಡಿ 195 ಸೂತ್ರಗಳಲ್ಲಿ ಕಟ್ಟಿಕೊಟ್ಟಂತಹವರು ಪತಂಜಲಿಗಳು. ಮತ್ತು ಅತ್ಯಂತ ಕಡಿಮೆ ಮಾತುಗಳಲ್ಲಿ ಬೀಜರೂಪವಾಗಿ ಈ ಯೋಗ ಪದ್ಧತಿಯನ್ನು ಹೇಳ್ತಾರೆ. ಅದರಲ್ಲಿ ಧ್ಯಾನವನ್ನು ಅವರು 6ನೆಯ ಹಂತದಲ್ಲಿ ಹೇಳ್ತಾರೆ. ಅಷ್ಟಾಂಗ ಯೋಗದಲ್ಲಿ ಧ್ಯಾನ ಅನ್ನುವಂಥದ್ದು 6ನೆಯ ಕ್ರಮವಾಗಿ, 6ನೆಯ ವರ್ಗದಲ್ಲಿ ಅಥವಾ 6ನೇ ಸ್ಥಾನದಲ್ಲಿ ಬರ್ತದೆ. ಅಂದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ. ಧ್ಯಾನ 7ನೇದಲ್ಲಿ ಬರುತ್ತೆ. ಧಾರಣ 6, ಧ್ಯಾನ 7ನೇದು, 8ನೇದು ಸಮಾಧಿ. ಅಂದರೆ ಸಮಾಧಿ ಸ್ಥಿತಿಗೆ ಅತ್ಯಂತ ಸಮೀಪವಾಗಿ ನಮ್ಮನ್ನು ಕರ್ಕೊಂಡು ಹೋಗ್ತಕ್ಕಂಥದ್ದು ಧ್ಯಾನ. ಆದರೆ ಧ್ಯಾನವೂ ಕೂಡ ಪರಿಪಕ್ವಗೊಂಡು, ನಿಷ್ಪತ್ತಿಗೊಂಡು ಸಮಾಧಿ ಸ್ಥಿತಿಯತ್ತ ನಾವು ಪ್ರಯಾಣ ಮಾಡಬೇಕು. ಈ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಆಯುಷ ಈಗೆಲ್ಲರಿಗೂ ಗೊತ್ತಿದೆ ಅದು. ಈ ಕೆಲವರು ಏನಂತಾರೆ, ಪ್ರಾಣಾಯಾಮ ಭಾಳ ಶ್ರೇಷ್ಠ, ನಿಮ್ದೇನು ಧ್ಯಾನ ಮಾಡಿಬಿಟ್ರೆ ಎಲ್ಲ ಆಗೋಗ್ಬಿಡುತ್ತಾ, ಪ್ರಾಣಾಯಾಮ ಮಾಡಲೇಬೇಕು ಅಂತ ಕೆಲವರು. ಇಲ್ಲ, ಆಸನ ಮಾಡಿದ್ರೆ ಪ್ರಾಣಾಯಾಮ ಏನು ಮಾಡ್ತೀರಿ, ಆಸನನೂ ಮಾಡಬೇಕು. ಇನ್ನು ಕೆಲವರು ಹೇಳ್ತಾರೆ, ಇಲ್ಲ, ಯಮನಿಯಮಗಳನ್ನು ಪಾಲಿಸಲಾರ್ದೇ ನೀವು ಹೇಗೆ ಆಸನದಲ್ಲಿ ಕೂತ್ಕೊಳ್ತಾರೆ, ಹೇಗೆ ಸಿದ್ಧಿ ಆಗುತ್ತೆ ನಿಮಗೆ. ಕೆಲವೊಂದು ಕೂತ್ಕೊಳ್ಬಿಟ್ಟು, ಇದೇ ನಮ್ಮಲ್ಲಿ ಆಗಿರ್ತಕ್ಕಂಥದ್ದು ದೊಡ್ಡ ತೊಂದರೆ. ಭಾರತೀಯರು ಬಹಳ ಮುಂದೆ ಹೋದಂಥವ್ರು. ಆಧ್ಯಾತ್ಮಿಕ ಕ್ಷೇತ್ರ ಇರಲಿ, ಲೌಕಿಕ ಕ್ಷೇತ್ರ ಇರಲಿ. ಇಡೀ ಪ್ರಪಂಚದಲ್ಲಿ ಅತ್ಯಂತ ಹಳೆಯ ದೇಶ ನಮ್ಮದು, ಪುರಾತನ ದೇಶ. ಆದರೆ ಯಾಕೆ ಈ ರೀತಿ ನಾವು ಪರಕೀಯರ ಆಳ್ವಿಕೆಗೆ ಒಳಗಾದ್ವಿ, ಯಾಕೆ ನಾವು
ಪರಕೀಯರಿಂದ ಪೆಟ್ಟು ತಿಂದ್ವಿ, ಬಹಳ ಪೆಟ್ಟು ತಿಂದ್ವಿ. ಸಾವಿರಾರು ಲಕ್ಷಾಂತರ ಕೋಟ್ಯಂತರ ಸಂಖ್ಯೆಯಲ್ಲಿ ನಮ್ಮ ಜನ ಹತ್ಯೆಗೊಳಗಾದರು. ಯಾಕೆ ಈ ಥರ ಎಲ್ಲ ಆಯಿತು ಅಂತಂದರೆ, ನಮ್ಮಲ್ಲಿ ನಾನು ಕಂಡುಕೊಂಡ ಪದ್ಧತಿ ಮಾತ್ರ ಸರಿ, ನೀವು ಕಂಡುಕೊಂಡಿದ್ದು ತಪ್ಪು ಅನ್ನೋದು ಬಂದ್ಬಿಡ್ತು. ಅಧ್ಯಾತ್ಮ ಜೀವನದಲ್ಲೂ ಬಂದಿದ್ದು. ಆದರೆ ವಿಜ್ಞಾನ ಹಂಗಂಗಿಲ್ಲ. ವಿಜ್ಞಾನ ಬಹಳ ಜಾಣ ವಿಜ್ಞಾನದ. ಭೌತಿಕ ವಿಜ್ಞಾನ ಇದೆಯಲ್ಲ, ಲೌಕಿಕ ವಿಜ್ಞಾನ, ಅವ್ರು ಭಾಳ ಜಾಣರು. ಅಮೆರಿಕಾದವ್ರು ಕಂಡು ಹಿಡಿದ್ರೆ ಭಾರತೀಯರು ಅಳವಡಿಸ್ಕೊಳ್ತಾರೆ, ಭಾರತೀಯರು ಕಂಡು ಹಿಡಿದ್ರೆ ಅಮೆರಿಕಾದವ್ರು ಅಳವಡಿಸ್ಕೊಳ್ತಾರೆ. ಎಲ್ಲರೂ ತಗೊಂಡು ಯಾರೋ ಬಸ್ ಕಂಡು ಹಿಡಿದ್ರು, ಯಾರೋ ಟ್ರೈನ್ ಕಂಡು ಹಿಡಿದ್ರು. ನಾವು ಟ್ರೈನಲ್ಲಿ ಅಡ್ಡಾಡ್ತೀವಿ, ಬಸ್ಸಲ್ಲಿ ಹೋಗ್ತೀವಿ, ಅವಾಗ ಇವ್ರದ್ದು ಟ್ರೈನು ನಾವು ಕೂತ್ಕೋಬಾರ್ದು ಅಂತ ನಾವು ಅಂದ್ಕೊಳ್ಳಲ್ಲ. ಯಾರೋ ಜಾರ್ಜ್ ಸ್ಟಿವೆನ್ಸನ್ ಕಂಡು ಹಿಡಿದ ಟ್ರೈನ್ನ ನಾವೇ ಇದರಲ್ಲಿ ಹೋಗಬೇಕು ಅಂತೇಳಿ ಯಾರು ಯೋಚನೆ ಮಾಡಲ್ಲ. ಅವ್ನು ಕ್ರಿಶ್ಚಿಯನ್ ಅವ್ನು ನೋಡಿದ್ರೆ. ಆಮೇಲೆ ಎಡಿಸನ್ ಕ್ರಿಶ್ಚಿಯನ್ ಬಲ್ಬ್ ಕಂಡು ಹಿಡಿದೇ ನಾವು ದೇವ್ರ ಕೊನೆಲ್ಲ ಹಾಕ್ತೀವಿ ಅದನ್ನು. ಆವಾಗ ಭೇದ ಬರೋದಿಲ್ಲ. ಅದೇ ಅಧ್ಯಾತ್ಮ ಜೀವನಕ್ಕೆ ಬಂದಾಗ, ಧ್ಯಾನ ಪದ್ಧತಿಗೆ ಬಂದಾಗ, ಪ್ರಾರ್ಥನೆ ಪದ್ಧತಿಗೆ ಬಂದಾಗ, ಪೂಜೆ ಮಾಡಬೇಕು ಅಂತಂದಾಗ ಎಷ್ಟು ನಾವು ವಿರೋಧ ಮಾಡ್ತೀವಿ ಅಥವಾ ಎಷ್ಟು ದೂರ ಇಡಬೇಕು ಅಂತ ಅಂತೀವಿ, ಅಸ್ಪೃಶ್ಯತೆ ರೀತಿಯಲ್ಲಿ ಮಾಡ್ತೀವಿ. ಅದನ್ನು ಮುಟ್ಟಿಸ್ಕೋಬಾರ್ದು. ಅವ್ರು ಸರಿಯೇ ಇಲ್ಲ, ವೈರಿಗಳ ಥರ ಆಡ್ಬಿಟ್ರು. ನೀವು ಅಲ್ಲ, ನಮ್ಮದು ನಿಮ್ಮದು ತಪ್ಪಲ್ಲ ಇದು. ನಮ್ಮಲ್ಲಿ ಪ್ರಾಚೀನ ಕಾಲದಿಂದ ಈ ತಪ್ಪು ಮಾಡ್ಕೊಂಡು ಬಂದರು. ಅದ್ವೈತ ಪದ್ಧತಿಯನ್ನು ಹೋಗ್ತಕ್ಕಂಥವ್ನು ವಿಶಿಷ್ಟ ಅದ್ವೈತ ಪದ್ಧತಿಗೆ ಬೈದ. ಇವರಿಬ್ಬರು ಸೇರ್ಕೊಂಡು ದ್ವೈತರಿಗೆ ಬೈದರು. 3 ಜನ ಸೇರ್ಕೊಂಡು ಶಕ್ತಿ ವಿಶಿಷ್ಟ ಅದ್ವೈತ ಚೆನ್ನಾಗಿಲ್ಲ ಅಂದರು. ಶೈವರು ವೈಷ್ಣವರು ಹಿಂದೂ ಮುಸಲ್ಮಾನರಿಗಿಂತ ಜಾಸ್ತಿ ಹೊರಟಾಗ್ಬಿಟ್ರು. ಇದು ನಮ್ಮಲ್ಲಿ ಬಹಳ ದೊಡ್ಡ ತೊಂದರೆ ಆಗಿರ್ತಕ್ಕಂಥದ್ದು ಆಗಿತ್ತು ಹಿಂದೆ. ಇವಾಗ ಸ್ವಲ್ಪ ಪಾಠ ಕಲ್ತಿದ್ದೀವಿ, ಯಾಕಂದರೆ ಬಹಳ ಪಟ್ಟಿದ್ವಲ್ಲ, ಅದರಿಂದ ಪಾಠ ಕಲ್ತಿದ್ದೀವಿ. ಆದರೆ ನನ್ನ ಪ್ರಕಾರ ಏನಪ್ಪ ಅಂತಂದರೆ, ಆಧ್ಯಾತ್ಮ ಜೀವಿಗಳು ಯಾರೇ ಇರಲಿ, ಅವರು ಯಾವ ಧರ್ಮನೇ ಇರಲಿ, ಯಾವ ಜಾತಿ ಮತ ಪಂಥಗಳು ಅವ್ರು ಕಂಡುಕೊಂಡಂಥ ಸತ್ಯಗಳು ಇರ್ಬೋದು, ಅದು ಸರಿಯೇ. ಯೋಗ ಪದ್ಧತಿಗಳು ಯಾವುದೇ ಇರಲಿ ಅದು ಸರಿಯೇ. ಯಾಕಂದರೆ ಒಬ್ಬ ಯೋಗಿ, ಒಬ್ಬ ಋಷಿ 1 ದಿವಸದಲ್ಲಿ 1 ಗಂಟೆಯಲ್ಲಿ 2 ಗಂಟೆಯಲ್ಲಿ ಆಗೋನಲ್ಲ. ನಮಗೆ ಈಗ ಗುರುಗಳು, ಪತ್ರಿಜಿ ಗುರುಗಳು ನಮಗೆ ಹೇಳ್ಕೊಟ್ಟಿರ್ಬೋದು. ಅವರು ಕಂಡ್ಕೊಳ್ಬೇಕಾದ್ರೆ ಅದನ್ನು ಎಷ್ಟು ವರ್ಷ ಅವರು ಸಾಧನೆ ಮಾಡಿರಬೇಕು. ಗೋಯಂಕಾಜಿ ವಿಪಸ್ಸನ ಧ್ಯಾನ ನಮಗೆ ಹೇಳ್ಕೊಟ್ಟಿರ್ಬೋದು. ಅವ್ರು ಕಂಡ್ಕೊಳ್ಬೇಕಾದ್ರೆ ಎಷ್ಟು ವರ್ಷ ಆಗಿದ್ರು. ಬಸವಣ್ಣವರು ವಚನದಾಗ ಹೇಳ್ತಾರೆ, 12 ವರ್ಷದಿಂದ ನಾನು ಕಾಯ್ತಾ ಇದ್ದೀನಪ್ಪ ಪರಮಾತ್ಮ, ನೀನು ನನಗೆ ಬರಬೇಕು, ನನ್ನ ಹತ್ರ ಬರಬೇಕು, ನೀನು ನನಗೆ ದರ್ಶನ ಕೊಡಬೇಕು ಅಂತ 12 ವರ್ಷದಿಂದ ಕಾದು ಧ್ಯಾನ ಮಾಡಿ, ಧ್ಯಾನವೆಂಬ ಮೇಲುಕಟ್ಟನ್ನು ಕಟ್ಟಿ ನಾನು ಬರಲಿ, ಪರಮಾತ್ಮ ಬರಲಿ ಅಂತ ಕಾಯ್ತಾ ಇದ್ದೀನಿ. ಒಬ್ಬ ಮಂತ್ರಪುರುಷ ಅನ್ನಿಸ್ಕೊಂಡಂಥವ್ರು ಬಸವಣ್ಣವರು, ಪ್ರವಾದಿ ಅನ್ನಿಸ್ಕೊಂಡಂಥವ್ರು. ಅಂಥವ್ರಿಗೆ 12 ವರ್ಷ ಬೇಕಾಯಿತು ಅಂದಾಗ, ಒಬ್ಬ ಋಷಿ, ಒಬ್ಬ ಮುನಿ, ಒಬ್ಬ ಯೋಗಿ ಅವನಾಗಬೇಕಾದ್ರೆ ಎಷ್ಟು ವರ್ಷ ಬೇಕಾಗಿರ್ತದೆ. ಆದರೆ ನಾವು ಅಲ್ಲಗಳಿಗೆ ಎಷ್ಟೊತ್ತು ಬೇಕು? ನಿಂದೇನು ಚೆನ್ನಾಗಿಲ್ಲ ಅನ್ನೋಕ್ಕೆ 2 ಸೆಕೆಂಡ್. ಆದರೆ ಚೆನ್ನಾಗಿಲ್ಲ ಅನ್ಬೇಕಾದ್ರೆ ಅವನು ಪಟ್ಟಿರೋ ಶ್ರಮ, ಅವನು ಪಟ್ಟಿರೋ ಕಷ್ಟ, ಅವನು ಮಾಡಿರೋ ಸಂಘಟನೆ ಯಾವುದೂ ನೋಡೋದೇ ಇಲ್ಲ ನಾವು. ಅದಕ್ಕೆ ಇನ್ಮೇಲೆ ನಾವು ಪಾಠ ಕಲಿಬೇಕಾಗಿದೆ. ಭಾರತೀಯರೆಲ್ಲರೂ ಕೂಡ ಯೋಗ ಪದ್ಧತಿ, ಧ್ಯಾನ ಪದ್ಧತಿ, ಧರ್ಮ ಒಳ್ಳೆಯದು ಕಡೆಗೆ ಯಾರೇ ಪ್ರವಹಿಸಿದ್ರು ಕೂಡ ಅದೆಲ್ಲವೂ ಶ್ರೇಷ್ಠ, ಎಲ್ಲವೂ ಶ್ರೇಷ್ಠ. ಸಣ್ಣ ಪುಟ್ಟ ವ್ಯತ್ಯಾಸಗಳಿರ್ಬೋದು, ನಾನು ಒಪ್ಪದೇ ಇರ್ಬೋದು. ಆದರೆ ನಾನು ಆ ಪದ್ಧತಿಯನ್ನು, ಕೆಲವು ಪದ್ಧತಿನ ಒಪ್ಪಲ್ಲ ಅಂತ ಹೇಳ್ಬಿಟ್ಟು ಅವ್ರು ಮಾಡೋ ಧ್ಯಾನವೇ ಚೆನ್ನಾಗಿಲ್ಲ ಅಂತ, ಅದರ ಬಹಳ ದೊಡ್ಡ ದ್ರೋಹ, ನಮಗೆ ನಾವು ಮಾಡ್ಕೊಳ್ತಕ್ಕಂಥ ದ್ರೋಹ ಆಗುತ್ತೆ. ನಾನು ಹೈಸ್ಕೂಲಿಂದ ಯೋಗ ಮಾಡ್ತಾ ಇದ್ದೀನಿ. ಯೋಗಾಸನಗಳನ್ನ ಹೈಸ್ಕೂಲಲ್ಲೇ ಒಬ್ಬರು ಬಂದು ಕಲಿಸ್ಕೊಟ್ರು. ನಾವು ಹಾಸ್ಟೆಲ್ ಇದ್ದಾಗ ಬ್ಲೈಂಡ್ಗೂ ಕೂಡ ಹೇಳ್ಕೊಡ್ಬೇಕು ಅಂತ ಅವ್ರಿಗೆ ಆಸೆ ಇತ್ತು. ಸುಮ್ಮನೆ ಬಂದರು ಅವರು. ಮನೆಯಲ್ಲಿ ವಿರೋಧಿಸಿ, ಬಿಜಾಪುರ ಕಡೆಯವರು ಜಾತಿ ಪದ್ಧತಿಯನ್ನು ವಿರೋಧಿಸಿ ಬಂದಿದ್ರು ಅವರು. ಆಮೇಲೆ ಅಲೆಮಾರಿ ಥರ ಅಲಿತಾ ಇದ್ರು. ಬಂದರು. ನಾನಿನ್ನು 8ನೇ ಕ್ಲಾಸ್ ಅವಾಗ. ಬಂದ ಕೂಡಲೇ ಏನೇನು ನಾನು ಅವ್ರನ್ನ ಭಾಳ ಪ್ರೀತಿಯಿಂದ ಕಂಡು ಅವ್ರನ್ನ ಯೋಗ ಎಲ್ಲ ಹೇಳಿಸ್ಕೊಂಡ್ವಿ. ಆವಾಗಿಂದ ಇವತ್ತಿನವರೆಗೂ ಯೋಗ ಮಾಡ್ತಾರೆ. ಮಾಡೋದು ಬಿಡೋದು ನಡೆದಿರ್ತದೆ. ಹಾಗೆ ಮಾಡ್ತಿರ್ಬೇಕಾದ್ರೆ ನೋಡ್ತೀನಿ ನಾನು ಕೆಲವು ಯೋಗ ಮಾಡೋದು, ಈ ಯೋಗ ಚೆನ್ನಾಗಿಲ್ಲ, ಈ ಆಸನ ಹಿಂಗಾಗಬಾರ್ದು, ಈ ಆಸನ ಹಂಗೆ ಹಾಕ್ಬಾರ್ದು, ನೀವು ಆಸನ ಹೀಗೆ ಹಾಕ್ಬಾರ್ದು, ಹಾಗೆ ಹಾಕ್ಬಾರ್ದು ಅಂತ ಹೇಳಬಾರ್ದು. ಹಿಂಗೂ ಹಾಕ್ಬೋದು ಅಂತ ಯಾಕೆ ಹೇಳಬಾರ್ದು? ಹೀಗೂ ಮಾಡ್ಬೋದು. ಯಾಕಂದರೆ ಮನುಷ್ಯ ಯೋಗವನ್ನು ಕಲ್ತಿದ್ದು ಮನುಷ್ಯನಿಂದ ಅಲ್ಲ, ಅಥವಾ ಋಷಿಯಿಂದ ಅಲ್ಲ. ಋಷಿಗಳಲ್ಲ ಮೊದಲೇ ಕಂಡಿದ್ದವರು.
ಯೋಗ ಕಂಡುಹಿಡಬೇಕಾದ್ರೆ ಅವ್ರು ಪ್ರಾಣಿಗಳನ್ನು ನೋಡಿಬೇಕಾದ್ರೆ ಯೋಗಾಸನಗಳಲ್ಲಿ ಹೆಸರು ಒಂದೆರಡು ಯಾರಾದರೂ ಅನ್ಮ್ಯೂಟ್ ಮಾಡಿಕೊಂಡು ಒಂದೆರಡು ಆಸನದ ಹೆಸರು ಹೇಳ್ತೀರಾ? ಒಂದೆರಡು ಆಸನಗಳ ಹೆಸರು ಹೇಳಿ ನೋಡೋಣ. ಹಂಗೆ ಹೇಳಕ್ಕಾಗತ್ತಾ? ಕೇಳಿಸ್ತಾ ಇದೆಯಲ್ಲ ನನ್ನ ಮಾತು? ಕೇಳಿಸ್ತಾ ಇದೆ? ಅನ್ಮ್ಯೂಟ್ ಮಾಡ್ಕೊಂಡು ಯಾರಾದರೂ ಹೇಳಿ 2-3 ಆಸನಗಳ ಹೆಸರು ಹೇಳಿ ನೋಡೋಣ. ನಾನೇ ಹೇಳಿಲ್ಲ? ಹೇಳಿ. ಹಾಂ ಹೇಳಿ. ಭುಜಂಗಾಸನ, ಗುಡ್. ಭುಜಂಗಾಸನ, ಆಮೇಲೆ ಶಶಾಂಕಾಸನ, ಮತ್ಸ್ಯಾಸನ, ಕೂರ್ಮಾಸನ. ಏನು ಭುಜಂಗ ಅಂದ್ರೆ ಏನು? ಹಾವು. ಭುಜಂಗ ಅಂದರೆ ಹಾವು, ಮತ್ಸ್ಯ ಅಂದರೆ ಮೀನು, ಕೂರ್ಮ ಅಂದರೆ ಆಮೆ, ಶಶಾಂಕ ಅಂದರೆ ಮೊಲ. ನೋಡಿ, ಶ್ವಾನಾಸನ ಕೂಡ ಇದೆ. ಆದರೆ ನೀವು ಹುಡ್ಕಾಡಿ, ಯೋಗಾಸನದಲ್ಲೆಲ್ಲ ಹುಡ್ಕಾಡಿ, ಎಲ್ಲಾದರೂ ರಾಜಾಸನ ಅಂತಿದೆಯಾ? ಮಂತ್ರಿ ಆಸನ, ರಾಜಾಸನ, ಅಧಿಕಾರಿ ಆಸನ, ಮುಖ್ಯಮಂತ್ರಿ ಆಸನ ಅಂತ ಇಲ್ಲ. ಅಂದರೆ ಮನುಷ್ಯನಿಂದ ಬಂದಂಥದ್ದಲ್ಲ, ಇದು ಪ್ರಕೃತಿಯಿಂದ ಬಂದಂಥದ್ದು. ಆದ್ದರಿಂದ ಯೋಗ, ಧ್ಯಾನ ಮತ್ತು ಏನು ಮಂತ್ರಗಳು ಇವೆಲ್ಲ ಇದ್ದಾವೆ, ಇವು 1 ದಿವಸದಲ್ಲಿ 2 ದಿವಸದಲ್ಲಿ ಬಂದಂಥವಲ್ಲ. ತಪಸ್ಸು ಮಾಡಿದರ ಫಲವಾಗಿ ಅನೇಕ ಕಷ್ಟಗಳನ್ನು ಸಹಿಸಿ ಪ್ರಯೋಗಗಳನ್ನು ಮಾಡಿ ಕೆಲವು ಸಾರಿ ಜೀವ ಕೂಡ ಕಳ್ಕೊಂಡಿರೋದುಂಟು. ಇದನ್ನು ಪ್ರಯೋಗ ಮಾಡಲಿಕ್ಕೆ ಹೋಗಿ ಜೀವ ಕಳ್ಕೊಂಡವರುಂಟು. ಅಂಥ ತಪಸ್ಸಿನ ಫಲವಾಗಿ ಉದಿಸಿ ಬಂದಿರತಕ್ಕಂಥದ್ದು ಧ್ಯಾನ ಪದ್ಧತಿ, ಸಮಾಧಿ ಸ್ಥಿತಿ, ಇವೆಲ್ಲವೂ ಕೂಡ ಅಷ್ಟೇ. ಆದ್ದರಿಂದ ನಾವು ಧ್ಯಾನವನ್ನು ಇವತ್ತು ಸಾರ್ವತ್ರಿಕ ನಿಯಮವಾಗಿ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಅದಕ್ಕೆ ನಾವು ಈಗ ನನ್ನ ಪದ್ಧತಿ ಒಂದು ಬೇರೆ ಇರ್ಬೋದು, ನಿಮ್ಮ ಪದ್ಧತಿ ಒಂದು ಬೇರೆ ಇರ್ಬೋದು, ಅಭಿನವ ಬ್ರಹ್ಮಾನಂದ ಪದ್ಧತಿ ಒಂದು ಬೇರೆ ಇರ್ಬೋದು. ಆಮೇಲಿಂದ ನಮ್ಮಲ್ಲೇನು ಇವತ್ತು ಕೋಟೇಶ್ವರ ಬಂದಿದ್ದಾರೆ, ಮತ್ತೊಬ್ಬರು ಬಂದಿದ್ದಾರೆ, ಎಲ್ಲರೂ ಸೇರಿಕೊಂಡು ನಾವೆಲ್ಲರೂ ಒಂದು ಅನ್ನುವಂತಹ ಒಂದು ದಿನ ಯಾವತ್ತು ಬರ್ತದೆ, ನೀವು ಧ್ಯಾನ ಮಾಡಿ, ಪೂಜೆ ಮಾಡಿ, ಪ್ರಾರ್ಥನೆ ಮಾಡಿ, ಏನು ಮಾಡ್ತೀರೋ ಮಾಡಿ, ಅದು ಪರಮಾತ್ಮನಿಗಾಗಿ ಮಾಡಿ, ಆನಂದಕ್ಕಾಗಿ ಮಾಡಿ, ಈ ಜಗತ್ತಿಗೆ ಹಿತ ಆಗಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾನೆ. ಅದನ್ನು ಎಲ್ಲರಲ್ಲಿಯೂ ಕೂಡ ಒಂದು ಪ್ರೇಮ ಭಾವವನ್ನು ನಾವು ಬೆಳೆಸ್ಕೊಂತ ಬಂದರೆ ಮಾತ್ರ ಈ ಜಗತ್ತಿಗೆ ಉಳಿವು. ಇಲ್ಲದೆ ಹೋದರೆ ನಾವೇ ಜಗಳ ಆಡ್ಕೊತಾ ಇದ್ದರೆ, ನಮ್ಮದೇ ಚೆನ್ನಾಗಿಲ್ಲ ನಿಮಗೆ ಚೆನ್ನಾಗಿಲ್ಲ ಅಂತ ಅನ್ಕೊಂತಿದ್ರೆ ಅವ್ರು ಕಾಯ್ತಿದ್ದಾರೆ, ಅವರು ಬಾಂಬ್ ಹಾಕಕ್ಕೆ. ಆಯಿತು, ಯಾರು ಚೆನ್ನಾಗಿಲ್ಲ ಅಂದ್ರೆ ಹೋಗ್ಬಿಡೋಣ ಎಲ್ಲ ಒಟ್ಟಿಗೆ ಅಂತಾರೆ. ಅದಕ್ಕೆ ನಾವು ಈ ಧ್ಯಾನದಲ್ಲಿ ಬಹಳ ಒಂದು ಪ್ರೇಮ ಭಾವವನ್ನು ಬೆಳೆಸ್ಕೋಬೇಕು. ಆಗ ಮಾತ್ರ ಎಲ್ಲವೂ ಕೂಡ ಪ್ರೇಮದ ಮೂಸೆಯಲ್ಲಿ ಕರಗಬೇಕು. ಆಗ ಮಾತ್ರ ಅದಕ್ಕೆ ಬೆಲೆ ಬರ್ತದೆ, ಅದರಲ್ಲಿ ಆನಂದ ಸಿಗುತ್ತೆ. ಸರ್ವಜ್ಞನ ಒಂದು ವಚನವನ್ನು ನಾನು ತಗೊಳ್ತೀನಿ. ಯಾಕಂದರೆ ಧ್ಯಾನದ ಬಗ್ಗೆ ನಮ್ಮಲ್ಲಿ ನೇರವಾಗಿ ಧ್ಯಾನದ ಬಗ್ಗೆ ಮಾತನಾಡೋದು ಕಡಿಮೆ. ಅದಕ್ಕೆ ಹೆಸರು ಬೇರೆ ಬೇರೆ ಇಟ್ಟು, ಆದರೆ ಧ್ಯಾನನೇ ಅಲ್ಲ, ಧ್ಯಾನವೇ. ಅವೆಲ್ಲ ಸಮಾಧಿ ಸ್ಥಿತಿಗೆ ಹೋಗ್ತಕ್ಕಂಥ ಧ್ಯಾನ ಪದ್ಧತಿಗಳೇ. ಆದರೆ ಧ್ಯಾನ ಅಂತ ಕರೆದವರು ನಮ್ಮಲ್ಲಿ ಕಡಿಮೆ. ನಮ್ಮಲ್ಲಿ ಏನು ಕರ್ನಾಟಕದಲ್ಲಿ, ಕನ್ನಡದಲ್ಲಿ, ವಚನ ಸಾಹಿತ್ಯದಲ್ಲಿ ಧ್ಯಾನ ಅನ್ನೋ ಶಬ್ದ ಸ್ವಲ್ಪ ಕ್ವಚಿತ್ತಾಗಿ ಬರ್ತದೆ, ಕಡಿಮೆ ಬರ್ತದೆ. ಸರ್ವಜ್ಞ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದರೆ, ಧ್ಯಾನದ ಹೊಸ ಭಕ್ತಿ, ಮೌನದ ತಿಳಿದುಪ್ಪ, ಸ್ವಾನುಭವ ಉರಿವ ಬೆಳಗಿನ ಜ್ಯೋತಿಂ, ಅಜ್ಞಾನ ಕೆಡುವುದು ಸರ್ವಜ್ಞ. ಇಲ್ಲಿ ಧ್ಯಾನವನ್ನು ಒಂದು ಅದ್ಭುತವಾದ ಉಪಮೆ ಕೊಡ್ತಾನೆ ಅವನು. ಧ್ಯಾನಕ್ಕೆ ಹೊಸ ಬತ್ತಿ, ಒಂದು ದೀಪ ಬೆಳಗಬೇಕಾದ್ರೆ, ಒಂದು ಪ್ರಣತೆ ಬೆಳಗಬೇಕಾದ್ರೆ ಗೊತ್ತಿದೆ ನಿಮಗೆಲ್ಲ, ಅಲ್ಲಿ ಬತ್ತಿ ಇರಬೇಕು, ಎಣ್ಣೆ ಇರಬೇಕು, ಜೊತೆಗೆ ಜ್ಯೋತಿ ಹತ್ತಬೇಕು. ಧ್ಯಾನದ ಹೊಸ ಭಕ್ತಿ, ಮೌನದ ತಿಳಿದುಪ್ಪ, ಸ್ವಾನುಭವ ಉರಿವ ಬೆಳಗಿನ ಜ್ಯೋತಿಂ, ಅಜ್ಞಾನ ಕೆಡುವುದು ಸರ್ವಜ್ಞ. ಇಲ್ಲಿ ಅಜ್ಞಾನವನ್ನು ಕೆಡಿಸ್ಕೊಂಡು ಜ್ಞಾನವನ್ನು ಪಡೆಯೋದು ಮುಖ್ಯ. ಅದಕ್ಕೆ ಈಗ ಅಕ್ಕ ಒಂದು ಒಳ್ಳೆ ಮಾತು ಹೇಳ್ತಾ ಇದ್ರು. ಈ ಧ್ಯಾನ ಪದ್ಧತಿಯನ್ನು ಮುಗಿಸುವಾಗ ಬಹಳ ಚೆನ್ನಾಗಿ ಒಂದು ಮಾತು ಹೇಳಿರೋರು. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ, ಜ್ಞಾನದಿಂದ ಮುಕ್ತಿ. ಆದರೆ ಇವತ್ತು ಜ್ಞಾನದಿಂದ ತುಂಬ ಜನ ಬಂಧನಕ್ಕೊಳಗಾಗ್ಬಿಟ್ಟಿದ್ದಾರೆ, ಅಹಂಕಾರಕ್ಕೊಳಗಾಗ್ಬಿಟ್ಟಿದ್ದಾರೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ ಪುಸ್ತಕ ಜ್ಞಾನ. ಪುಸ್ತಕ ಜ್ಞಾನ, ಶುಷ್ಕ ಜ್ಞಾನ, ಆಚರಣೆಗೆ ಬರಲಾರ್ದಂಥ ಜ್ಞಾನ ಏನಿದೆ, ಅದರಿಂದ ಏನು ಪ್ರಯೋಜನ ಇಲ್ಲ, ಅದೇನು ಬಂಧನಕಾರಿ.
ಧ್ಯಾನದಿಂದ ಜ್ಞಾನ ಉಂಟಾಗುತ್ತಲ್ಲ, ಆ ಜ್ಞಾನದಿಂದ ಮೋಕ್ಷ, ಆ ಜ್ಞಾನದಿಂದ ಸಮಾಧಿ ಸ್ಥಿತಿ, ಆ ಜ್ಞಾನದಿಂದ ಮುಕ್ತಿ. ಆದ್ದರಿಂದ ಸರ್ವಜ್ಞರು ಈ ವಚನ ಮುತ್ತಿಗಿಂತ ಬೆಲೆ ಮಾಡತಕ್ಕಂಥದ್ದು, ಅಂಥ ಅದ್ಭುತವಾಗಿರುವಂಥದ್ದು. ಧ್ಯಾನದ ಹೊಸ ಬತ್ತಿ, ಮೌನದ ತಿಳಿದುಪ್ಪ. ತುಪ್ಪ ನಮ್ಮಲ್ಲಿ ನಿಜವಾಗಿ ಲಿಂಗಾಯತ ಧರ್ಮದ ಪ್ರಕ್ರಿಯೆಯಲ್ಲಿ ತುಪ್ಪವನ್ನು ಸುಡೋ ಪದ್ಧತಿ ಇಲ್ಲ. ಅದು ಸರ್ವಜ್ಞ ತುಪ್ಪ ಅಂತ ಬಳಸ್ತಾನೆ. ಯಾಕೆ ಅಂದರೆ ತುಪ್ಪದ ದೀಪ ಉರಿದಷ್ಟು ಶಾಂತವಾಗಿ ಅದು ಕೊಟ್ಟಂಥ ಒಳ್ಳೆ ಪರಿಮಳ, ಅದು ನೀಡ್ತಕ್ಕಂಥ ಪ್ರಭಾವ ಪರಿಣಾಮ ಇದೆಯಲ್ಲ, ಇನ್ನು ಯಾವುದೂ ಕೂಡ ಆ ಮಟ್ಟಕ್ಕೆ ಬರೋಕ್ಕಾಗಲ್ಲ. ನಂದಾದೀಪವನ್ನು ತುಪ್ಪದಲ್ಲಿ ಹಚ್ಚೋ ಪದ್ಧತಿ ಯಾಕೆ ಬಂತು ಅಂದರೆ, ಈ ಲಕ್ಷ ದೀಪಗಳ ಹೆಸರಲ್ಲಿ ಸುಮ್ಮನೆ ಸುಟ್ಟ ಹಾಳು ಮಾಡಬಾರ್ದು ಅನ್ನೋದು ಸರಿ. ಆದರೆ ಧ್ಯಾನಕ್ಕೆ ಮತ್ತು ಬೇರೆ ಬೇರೆ ಸಂದರ್ಭದಲ್ಲಿ ದೇವರು ಮೆಚ್ಚೋಕ್ಕೋಸ್ಕರ ಅಲ್ಲ ತುಪ್ಪದ ದೀಪ ಹಚ್ಚಬೇಕಾದ್ದು. ತುಪ್ಪದ ದೀಪ ಹಚ್ಚಬೇಕಾದ್ದು ಪರಿಮಳಕ್ಕೋಸ್ಕರ ಮತ್ತು ಆ ಒಂದು ಉತ್ತಮ ವಾತಾವರಣ ನಿರ್ಮಾಣ ಆಗಲಿ ಅನ್ನೋ ಕಾರಣಕ್ಕಾಗಿ, ಜೊತೆಗೆ ಆ ವಾತಾವರಣದಲ್ಲಿ ಒಂದು ಪರಿಶುದ್ಧತೆ ಬರೋದಕ್ಕೋಸ್ಕರವಾಗಿ. ಅದಕ್ಕೆ ಅದನ್ನು ಉಪಮೆ ಕಟ್ಕೊಂತ ಇಲ್ಲಿ ತುಪ್ಪದ ದೀಪ ಹಚ್ಚೋದು ದೊಡ್ಡದಲ್ಲಪ್ಪ, ನೀನು ಮೌನವೇ ತಿಳಿದುಪ್ಪ ಅಂತ ಹೇಳ್ತಾನೆ. ಧ್ಯಾನದ ಹೊಸ ಭಕ್ತಿ, ಮೌನದ ತಿಳಿದುಪ್ಪ, ಸ್ವಾನುಭವ ಉರಿಯುವ ಬೆಳಗಿನ ಜ್ಯೋತಿಂ ಅಜ್ಞಾನ ಕೆಡವು ಸರ್ವಜ್ಞ. ಸ್ವಾನುಭವ, ಸ್ವಾನುಭವ ಏನು ಸ್ವಾನುಭವ ಅಂದರೆ, ಇಲ್ಲಿ ಬಹಳ ಜನರಿಗೆ ಕಷ್ಟ ಆಗಿರೋದೇನೆಂದರೆ, ನಾವು ಇನ್ನೊಬ್ರದ್ದು ತಗೊಂಡ್ಬಿಟ್ಟು ನಮ್ಮದು ಮಾಡ್ಕೊಳಕ್ಕೆ ಹೋಗ್ಬಿಡ್ತೀವಿ. ತಪ್ಪೇನಲ್ಲ, ಜಗತ್ತಿನಲ್ಲಿ ಯಾರೂ ಸ್ವತಂತ್ರರಲ್ಲ ಈ ವಿಷಯದಲ್ಲಿ, ಜ್ಞಾನದ ವಿಷಯದಲ್ಲಿ ಇರ್ಬೋದು, ಯಾವುದೇ ವಿಷಯದಲ್ಲೂ ಮನುಷ್ಯ ಮೊದಲು ಕಂಡಿದ ಸ್ವತಂತ್ರ ನಂದೇ ಇದು ಅಂತ ಪೇಟೆಂಟ್ ಮಾಡ್ಕೊಳಕ್ಕಾಗಲ್ಲ. ಎಲ್ಲರಿಂದ ನಾವು ಒಂದೊಂದು ಕಲ್ತಿರ್ತೀವಿ. ಅದರಲ್ಲಿ ಯಾವುದನ್ನೇ ಕಲೀರಿ ನೀವು, ಅದನ್ನು ಹೊರಗೆ ಹಚ್ಚಿದಾಗ, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಾಗ ಅಲ್ಲಿ ಏನು ಕಷ್ಟಗಳು ಬರ್ತವೆ, ಏನು ತೊಡಕುಗಳು ಬರ್ತವೆ, ಏನು ಸಮಸ್ಯೆಗಳು ಬರ್ತವೆ, ಅದನ್ನು ಯಾರು ನಿಜವಾಗಿ ಹೆದರಿಸ್ಬಿಟ್ಟು ಪರಿಹಾರ ಕಂಡುಕೊಂತಾನೋ ಅವನು ಮಾತ್ರ ಸ್ವಾನುಭವಿ ಆಗ್ತಾನೆ. ಇಲ್ಲಿ ತುಂಬ ಜನ ಸ್ವಾನುಭವದ ಕಡೆ ಹೋಗೋದೇ ಇಲ್ಲ. ಹಿಮಾಲಯವನ್ನು ಏರಿದ ತೇನ್ಸಿಂಗ್, ನಾನು ತೇನ್ಸಿಂಗ್ ಕೈ ಮುಗಿತೀನಿ, ಅವನಿಗೆ ಪ್ರಶಸ್ತಿ ಕೊಡ್ತೀನಿ, ಹೌದು. ಆಮೇಲೆ ನಾನು ಇಲ್ಲಾಂದ್ರೆ ಬೈತೀನಿ, ಹಿಮಾಲಯವನ್ನು ದೊಡ್ಡದು, ಅದು ಬಿಟ್ಬಿಟ್ಟು ಧ್ಯಾನ ಮಾಡಬೇಕಪ್ಪ, ಧ್ಯಾನ ಮಾಡಿದ್ರೆ ದೊಡ್ಡದು. ಹಿಮಾಲಯದೇನು ಮಹಾ ಕಷ್ಟ, ಅದನ್ನು ಯಾರು ಬೇಕಾದ್ರೂ ಮಾಡ್ತಾರೆ, ಪಕ್ಷಿಗಳು ಮಾಡ್ತಾರೆ, ಬೈಯೋದನ್ನು ಕಲ್ತ್ಕೊಂಡ್ಬಿಟ್ವಿ. ಹಿಮಾಲಯ ಏರ್ಬೇಕಾದ್ರೆ ಅವ್ನು ಎಷ್ಟು ಕಷ್ಟಪಟ್ಟ ಅನ್ನೋದು ಯಾವಾಗ ಗೊತ್ತಾಗುತ್ತೆ ನಮಗೆ ಅಂದರೆ, ನಾನು ಸ್ವತಃ ಹಿಮಾಲಯ ಏರಿದಾಗ, ನಾನು ಏರೋದಕ್ಕೆ ಪ್ರಯತ್ನ ಪಟ್ಟಾಗ, ಅದು ಸ್ವಾನುಭವ. ಧ್ಯಾನ ಮಾಡಿದ್ದು ಯಾವಾಗ ನನಗೆ ಗೊತ್ತಾಗುತ್ತೆ ಅಂತಂದರೆ, ನಾನು ನಿಜವಾಗ್ಲೂ ಧ್ಯಾನ ಮಾಡಿದಾಗ. ಧ್ಯಾನ ಮಾಡೋರಿಗೆ ಬೈಕೊಂತ ಆಟಾಡ್ಬಿಟ್ರೆ ನನಗೆ ಸ್ವಾನುಭವಿ ಯಾವತ್ತಾಗೋದು? ಇನ್ನು 7 ಜನ್ಮ ಬಂದರೂ 10 ಜನ್ಮ ಬಂದರೂ ಸ್ವಾನುಭವಿ ಆಗೋಕ್ಕಾಗಲ್ಲ. ಸ್ವಾನುಭವ ಇದೆ ಅವರು ಜ್ಯೋತಿ ಹತ್ತಲ್ಲ, ಜ್ಯೋತಿ ಹತ್ತಲಿಲ್ಲ ಅಂದ್ರೆ ಪ್ರಣತೆ ಉರಿಯಲ್ಲ, ಅಲ್ಲಿ ಏನಿದ್ರೂ ಪ್ರಯೋಜನ ಇಲ್ಲ. ಅವತ್ತು ಅವನೊಬ್ಬ ಭವಿಜೀವಿಯಾಗಿ, ಅವನೊಬ್ಬ ದುಷ್ಟ ಮನುಷ್ಯನಾಗಿ ಸುಮ್ಮನೆ ತನ್ನ ಜನ್ಮವನ್ನು ಹಾಳು ಮಾಡ್ಕೊತಾನೆ, ಬೇರೆಯವ್ರಿಗೂ ತೊಂದರೆ ಕೊಡ್ತಾನೆ. ಅಷ್ಟು ಬಿಟ್ಟರೆ ಇನ್ನೇನು ಸಾಧನೆ ಆಗಲ್ಲ. ಸ್ವಾನುಭವಿಗಳೇ ಶ್ರೇಷ್ಠ. ಏನೇ ಇರಲಿ, ಈಗ ಯಾರೋ ಒಬ್ಬರು ಗುರುಗಳು ಉಪದೇಶ ಮಾಡಿದ್ರು, ನೀವು ಆ ಮಾರ್ಗದಲ್ಲಿ ನಡಿಬೇಕಾದ್ರೆ ನಿಮಗೆ ಸ್ವಾನುಭವ ಉಂಟಾಗಲೇಬೇಕು, ಕಷ್ಟಗಳು ಬರಲೇಬೇಕು, ಸಮಸ್ಯೆಗಳು ಬರಲೇಬೇಕು. ಕಷ್ಟಗಳಿಲ್ಲ, ಸಮಸ್ಯೆ ಇಲ್ಲ, ನಾವು ಸುಮ್ಮನೆ ಧ್ಯಾನ ಜೀವಿ ಆಗಿಬಿಟ್ಟೆ, ಧ್ಯಾನ ಮಾಡಿಬಿಟ್ಟೆ ಅಂದರೆ ನೀನು ಧ್ಯಾನ ಮಾಡಿಲ್ಲ ಅರ್ಥ, ನಿದ್ದೆ ಮಾಡಿರ್ಬೋದು. ಧ್ಯಾನ ಮಾಡೋಕ್ಕೆ ಹೊರಟಾಗ ಕಷ್ಟಗಳು ಬರ್ತವೆ, ಮನಸ್ಸು ಚಂಚಲ ಆಗುತ್ತೆ. ಅದರ ಜೊತೆಗೆ ಹೋರಾಟ ಮಾಡಿ ಇದನ್ನೇ ಏನು ನಾವು ಕಂಡ್ಕೊತೀವಲ್ಲ, ಅದೇ ಸ್ವಾನುಭವ, ಅದೇ ಸ್ವಾನುಭವ. ಆ ಸ್ವಾನುಭವ ಉರಿಯುವ ಬೆಳಗಿನ ಜ್ಯೋತಿಯಿಂದ ಅಜ್ಞಾನ ಕೆಡಬೇಕು. ಅದು ನಿಜವಾದ ಜ್ಞಾನ ಬರುತ್ತಲ್ಲ, ಬರುತ್ತಲ್ಲ, ಅದು ಆತ್ಮಜ್ಞಾನ, ಅದೇ ದಿವ್ಯ ಜ್ಞಾನ, ಡಿವೈನ್ ನಾಲೆಡ್ಜ್ ಬರಬೇಕು. ಇಲ್ಲದೆ ಹೋದರೆ ನಾವು ಯಾರು ಧ್ಯಾನ ಮಾರ್ಗದಲ್ಲಿ ಮುನ್ನಡೆಯಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಹೊಸ ಭಕ್ತಿ ಅಂತನಲ್ಲ, ಏನದು ಧ್ಯಾನದ ಹೊಸ ಭಕ್ತಿ ಅಂದರೆ? ಧ್ಯಾನ ಅಧ್ಯಾತ್ಮ ಜೀವನದ ಮೊದಲನೇ ಮೆಟ್ಲು ಅಂತಲೂ ಕರಿಬೋದು. ಅದಕ್ಕೆ ಈ ಭಕ್ತಿ ಇದೆಯಲ್ಲ, ಅದರದ್ದು ಉರಿಯುವಾಗ ಒಂದು ಗಮನಿಸಿ, ಪ್ರತಿ ಕ್ಷಣಕ್ಕೂ ಹೊಸ ಭಕ್ತಿ ಆದ್ರೆ ಮಾತ್ರ ಅದು ಉರಿಯುತ್ತೆ. ಅದೇನಾದ್ರು ನಿಲ್ತು ಅಂತಂದರೆ ಹಳೆ ಭಕ್ತಿ ಅಲ್ಲ, ಅದು ಉರಿತಾ 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 ಸಂಪೂರ್ಣ ಭಕ್ತಿ ನಾಶ, ಅಂದರೆ ಅದು ತನ್ನ ಅಸ್ತಿತ್ವವನ್ನು ಕಳ್ಕೊಂಡ್ಬಿಡುತ್ತೆ.
ಕ್ಷಣ ಕ್ಷಣಕ್ಕೂ ಹೊಸದಾಗಿ ಉರಿತಾ ಇರ್ತದೆ, ಕ್ಷಣ ಕ್ಷಣಕ್ಕೂ ಹೊಸದಾಗಿ ಉರಿತಿರುತ್ತೆ. ನೀವು ಅದಕ್ಕೆ ಈ ಹಿಂದಿನ ಕಾಲದಲ್ಲಿ ದೀಪಗಳಿದ್ವಲ್ಲ, ಆ ಬತ್ತಿನ ಕುಡಿ ಬರ್ತಿತ್ತು, ಆ ಬತ್ತಿನ ಮೇಲೆ ಕೆತ್ತಬೇಕಾಗಿತ್ತು, ಕೆಳಗಡೆ ಬತ್ತಿನ ಮೇಲೆ ಕೆತ್ತಬೇಕಾಗಿತ್ತು, ಇಲ್ಲದೇ ಉರಿಯೋಕ್ಕಾಗ್ತಿರಲಿಲ್ಲ, ಆರೋಗ್ಬಿಡೋದು. ಕುಡಿ ಬಂದ್ಬಿಟ್ಟು ಎತ್ತಾ ಇರಬೇಕು. ಅಂದರೆ ಬತ್ತಿ ಹಳೇದಲ್ಲ ಯಾವತ್ತೂ ಕೂಡ. ಈಗ ಈ ಹಿಂದಿನ ಕ್ಷಣದ ಬತ್ತಿ ಅಲ್ಲ ಅದು, ಇವತ್ತು ಈಗ ಉರಿತಾ ಇರೋದು ಹಿಂದಿನ ಕ್ಷಣದಲ್ಲ. ಉರಿತಾ ಅದಕ್ಕೆ ಹೊಸತನೇ ಇರ್ತದೆ. ಧ್ಯಾನಕ್ಕೂ ಅಷ್ಟೇ. ಅದು ಧ್ಯಾನ ಬೇಜಾರಾಗ್ತಾ ಇದೆ ಅಂದರೆ ನೀವು ಧ್ಯಾನ ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಅರ್ಥ. ಧ್ಯಾನ ಮಾಡ್ತಾ 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 ಎಷ್ಟು ಮಟ್ಟಿಗೆ ಧ್ಯಾನ ಮಾಡ್ತಾರೆ ಅಂತಂದರೆ, ಒಬ್ಬರು ಸಂತರಿದ್ದರು ಪಶ್ಚಿಮ ಬಂಗಾಳದಲ್ಲಿ. ಅವ್ರ ಹೆಸರು ರಾಮ್ ಗೋಪಾಲ್ ಮಜುಮ್ದಾರ್ ಅಂತ ಹೇಳಿ, ಭಾಳ ದೊಡ್ಡ ಸಂತರು. ಅವ್ರ ಹತ್ರ ಪರಮಹಂಸ ಯೋಗಾನಂದರು ಹೋಗ್ತಾರೆ. ನನಗೆ ಆಶೀರ್ವಾದ ಮಾಡಿ, ನೀವು ನನಗೆ ಅನುಗ್ರಹಿಸಿ, ಸಮಾಧಿ ಸ್ಥಿತಿಯನ್ನು ಅನುಗ್ರಹಿಸಿ ಅಂತ ಕೇಳ್ತಾರೆ ಅವರು. ಆವಾಗ ಅವ್ರು ಅಂತಾರೆ, ನಾನೇನು ಮಾಡಿದ್ದೀನಪ್ಪ ಸಮಾಧಿ ಸ್ಥಿತಿ ಅನುಗ್ರಹಿಸಕ್ಕೆ ನಿನಗೆ? ನಾನು ಮಾಡಿರೋ ಧ್ಯಾನ ಯಾವ ಲೆಕ್ಕದ್ದು ಅಂತ. ಇಲ್ಲ, ನೀವು ಬಹಳ ಧ್ಯಾನ ಮಾಡಿದ್ದೀರಿ ಅಂತ ಹೇಳಿದರು ನಮಗೆ ಗುರುಗಳೇ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಒಂದು ಗುಹೆಯಲ್ಲಿ 20 ವರ್ಷಗಳ ಕಾಲ ಧ್ಯಾನ ಮಾಡಿದ್ರು. 20 ವರ್ಷಗಳ ಕಾಲ ಧ್ಯಾನ ಮಾಡಿದ್ರು. ಆವಾಗ ಅವರು 18 ಗಂಟೆ ಧ್ಯಾನ ಮಾಡ್ತಿದ್ರು. 18 ಗಂಟೆ ಧ್ಯಾನ ಮಾಡ್ತಿದ್ರು 20 ವರ್ಷಗಳ ಕಾಲ. ಪೂರ ಧ್ಯಾನವೇ ಅವ್ರ ಜೀವನ, ಇನ್ನೇನು ಇಲ್ಲ. ಒಂದು ಹೊತ್ತು 2 ಹೊತ್ತು ಪ್ರಸಾದ ಯಾರು ವ್ಯವಸ್ಥೆ ಮಾಡ್ತಿದ್ರು ಅಥವಾ ಏನು ಮಾಡ್ತಿದ್ರು ಅದನ್ನು ಹೇಳಲ್ಲ ಅವರು, ಹೇಗೆ ಮಾಡಿದ್ರು ಅಂತ ಗೊತ್ತಿಲ್ಲ. 18 ಗಂಟೆ ಧ್ಯಾನ 20 ವರ್ಷಗಳ ಕಾಲ. ಇನ್ನೊಂದು ಗುಹೆಗೆ ಹೋಗ್ಬಿಟ್ಟು, ಇನ್ನೂ ಯಾರಿಗೂ ಗೊತ್ತಾಗಲಾರಂಥ ಇಂಟೀರಿಯರ್ ಪ್ಲೇಸ್, ಒಳಮುಖ ಹೋಗಿ ಒಂದು ಪರ್ವತ ಪ್ರದೇಶದಲ್ಲಿ, ಅಲ್ಲೇ ಬಂಗಾಳದಲ್ಲಿ, ಅಲ್ಲಿ 25 ವರ್ಷಗಳ ಕಾಲ 20 ಗಂಟೆಗಳ ಕಾಲ ಧ್ಯಾನ ಮಾಡಿದೆ. ಒಂದು ವೇಳೆ 18 ಗಂಟೆ 20 ವರ್ಷಗಳ ಕಾಲ, 25 ವರ್ಷಗಳ ಕಾಲ 20 ಗಂಟೆ ಧ್ಯಾನ, 45 ವರ್ಷ ಧ್ಯಾನ ಮಾಡಿದ್ರು ಕೂಡ ಅವ್ರು ಹೇಳ್ತಾರೆ, ನಾನೇ ಧ್ಯಾನ ಮಾಡಿದ್ದೀನಿ. ಇದು ಇನ್ಯಾರಾದರೂ ನೀವು ಒಂದು 20 ದಿವಸ ಅವ್ರು ಒಂದೇ ಕಡೆ ಇಟ್ಬಿಡಿ, ಹುಚ್ಚರಾಗ್ಬಿಡ್ತಾರೆ. ಧ್ಯಾನ ಸರಿಯಾಗಿ ಮಾಡದೆ ಹೋದರೆ ಹುಚ್ಚರಾಗ್ಬಿಡ್ತಾರೆ, ರೋಗಿಗಳಾಗ್ಬಿಡ್ತಾರೆ ಅವರು. ಜೈಲಲ್ಲಿರೋರೆಲ್ಲರೂ ಧ್ಯಾನ ಜೀವಿಗಳಾಗ್ಬಿಡ್ಬೇಕಾಗಿತ್ತು, ಹಂಗೇನಾದ್ರು ಆಗಿದ್ದರೆ. ಸುಮ್ಮನೆ ಒಂದೇ ಕಡೆ ಇರೋದ್ರಿಂದನೇ ಧ್ಯಾನ ಆಗುತ್ತೆ ಅಂದರೆ ಇಂಪಾಸಿಬಲ್. ಧ್ಯಾನದಲ್ಲಿ ಪ್ರಗತಿ ಸಾಧಿಸ್ತಾ ಇದ್ದರೆ ಇಷ್ಟು ಆನಂದ ಆಗುತ್ತೆ, ಇಷ್ಟು ತಾಜತನ ಬರ್ತದೆ. ಅದು ಹೊಸ ಬತ್ತಿ ಇದ್ದ ಹಾಗೆ. ಬತ್ತಿ ಹೇಗೆ ಕ್ಷಣ ಕ್ಷಣಕ್ಕೂ ಹೊಸದಾಗೇ ಉರಿತದೋ ಹಾಗೆ ಧ್ಯಾನವೂ ಕೂಡ ನಮ್ಮನ್ನು ದಿನದಿಂದ ದಿನಕ್ಕೆ, ತಿಂಗಳಿಂದ ತಿಂಗಳಿಗೆ, ವರ್ಷದಿಂದ ವರ್ಷಕ್ಕೆ ನಮಗೆ ಆನಂದ ಆಗ್ತಿರ್ಬೇಕು, ಆನಂದ ಸಿಗ್ತಿರ್ಬೇಕು. ಅದು ನಿಜವಾದ ಧ್ಯಾನ, ಅದು ಹೊಸ ಬತ್ತಿ. ಇಲ್ಲಿಗೆ ಮುಗಿಲಿಲ್ಲ, ಧ್ಯಾನ ಮಾಡಿದ ಕ್ಷಣಕ್ಕೆ ಮುಗಿಲಿಲ್ಲ, ಮೌನದ ತಿಳಿದುಪ್ಪ. ಅದಕ್ಕೆ ನಮ್ಮಲ್ಲಿ ಹಿಂದಿನ ಋಷಿಗಳಿಗೆ ಮುನಿ ಅನ್ನೋ ಒಂದು ಮಾತಿದೆ. ಮುನಿ ಅಂದರೆ ಏನು ಅಂದರೆ ಮೌನಗೊಂಡವನು. ಅವನು ಜಗತ್ತನ್ನು ಮೊದಲಿಗೆ ತಿದ್ದಕ್ಕೆ ಹೋಗಲ್ಲ. ಈ ನಮ್ಮಲ್ಲಿ ಏನು ತೊಂದರೆ ಆಗಿದೆ ಅಂದರೆ, ನಾನೇ ತಿದ್ಕೊಂಡಿಲ್ಲ, ಜಗತ್ತನ್ನು ತಿದ್ದಬೇಕು ಅಂತ ಯೋಚನೆ ಮಾಡ್ತಿರ್ತೇನೆ. ಜಗತ್ತು ಸುಧಾರಿಸ್ಬೇಕು, ಜಗತ್ತು ಒಳ್ಳೇದಾಗಬೇಕು, ಜಗತ್ತು ಚೆನ್ನಾಗಿಲ್ಲ, ಈ ಜನ ಚೆನ್ನಾಗಿಲ್ಲ, ಇವ್ರಿಗೆ ಧ್ಯಾನ ಕಲಿಸ್ಬಿಡ್ಬೇಕು, ನಾನು ಇವ್ರಿಗೆಲ್ಲ ದೀಕ್ಷೆ ಕೊಟ್ಬಿಡ್ಬೇಕು ಅಂತ ನಾವೇನು ಅನ್ಕೊಂತೀವಲ್ಲ, ಅದೇ ಒಂದು ದೊಡ್ಡ ತಪ್ಪು. ಯಾಕೆಂದ್ರೆ ನಾನೇ ಏನೂ ಆಗಿಲ್ಲ. ಅಂದರೆ ನಾನೇನಾದ್ರು ಮಾಡೋಕ್ಕೆ ಹೋದರೆ ನಾನು ಇನ್ನೂ ಮೊದಲಿಗಿಂತ ಒಂದು ಕೆಡಿಸಾಕ್ಬಿಡ್ತೀನಿ. ಅದಕ್ಕೆ ನಮ್ಮಲ್ಲಿ ಮೊದಲೇನಾದ್ರು ಅಂದರೆ, ಕಾಡಲ್ಲಿ ಹೋಗ್ಬಿಟ್ಟು, ಕಾಡಿಗೆ ಜೀವನಕ್ಕೆ ಹೆದರ್ಕೊಂಡು ಕಾಡಿಗೆ ಹೋದವರಲ್ಲ ಅವರು. ಏನಕ್ಕೆ ಬೇಡ ಬಿಡಬೇಕು, ಇದೇ ನೋಡಿ ಸಾಕಾಗಿದೆ, ಮೌನವಾಗಿರೋಣ, ಸ್ವಲ್ಪ ಮೌನವಾಗಿದ್ದವ್ರು ಅವ್ರು ಮಾತ್ರ ಧ್ಯಾನ ಮಾಡಲಿಕ್ಕೆ ಸಾಧ್ಯ. ಇಲ್ಲೇ ಹೋದರೆ ನಾವು ಏನು ಮಾಡಿದ್ರೆ ಕಷ್ಟ ಆಗ್ತದೆ. ಹೊಸ ಪದ್ಧತಿಯನ್ನು ಕಂಡಿರುವಾಗ ಮೊದಲು ಮೌನಿ ಆಗಿರಬೇಕು, ಮೌನದ ತಿಳಿದು. ನೀವು ಅಷ್ಟೇ ಧ್ಯಾನ ಮಾಡುವಾಗ ನೀವು ಅಂದರೆ ಧ್ಯಾನದಿಂದ ಎದ್ದೇಳ್ತೀರಿ ಅಥವಾ 11 ದಿವಸ ಶಿಬಿರ ಮುಗಿಸ್ತೀರಿ, ಯಾರೋ ನಿಮ್ಮ ಸ್ನೇಹಿತರ ಜೊತೆಗೋ ಅಥವಾ ಆಗೋರ ಜೊತೆಗೋ ಆಗ್ಲಾರ್ದವ್ರ ಜೊತೆಗೋ ವಾದ ಮಾಡೋಕ್ಕೆ ಹೋಗ್ಬೇಡಿ. ನಾವು ಧ್ಯಾನ ಮಾಡಿದ್ದು ಭಾಳ ಚೆನ್ನಾಗಿತ್ತು, ನೀನು ಚೆನ್ನಾಗಿಲ್ಲ ಅಂತ ಅನ್ನಕ್ಕೆ ಹೋಗ್ಬೇಡಿ, ವಾದ ಮಾಡೋಕ್ಕೆ ಹೋಗ್ಬೇಡಿ. ನೀವು ವಾದ ಕೇಳಿದ್ರಿಂದ ಅವ್ನು ನಿಮ್ಮನ್ನು ಬಿಡಲ್ಲ, ನಿಮ್ಮ ಧ್ಯಾನ ತಪ್ಪು ಅಂತ ಸಾಧಿಸಿ ತೋರಿಸ್ತಾನೆ. ಅದರಿಂದ ಅಗತ್ಯ ಇದ್ದಾಗ ಅಷ್ಟೇ ಮಾತು. ಯಾರಾದರೂ ನಿಜವಾಗಿ ಧ್ಯಾನದ ಬಗ್ಗೆ ತಿಳ್ಕೊಳ್ಳೋರಿದ್ದರೆ, ಯಾರಾದರೂ ಅದ್ರ ಬಗ್ಗೆ ನಿಜವಾಗಿ ಶ್ರದ್ಧೆ ಇದ್ದವರಿದ್ದರೆ ಅವ್ರ ಜೊತೆ ನಮ್ಮ ಜೊತೆ
ಸಂವಾದ, ಚರ್ಚೆ ವಿವಾದ ಅಲ್ಲ, ಸಂವಾದ ಮಾಡೋದು. ನಾನು 11 ದಿವಸದ ಶಿಬಿರದಲ್ಲಿ ಭಾಗವಹಿಸಿದ್ನಪ್ಪ, ನನಗಿಷ್ಟು ಹಿಂಗೆ ಅನ್ನಿಸ್ತು, ನೋಡು ನೀನು ಸ್ವಲ್ಪ ಧ್ಯಾನ ಮಾಡಿದ್ರೆ ಮಾಡು ಅಂತ ಅನ್ಬೋದು, ಅಂದ್ಬಿಡಿ. ಅವನ ಜೊತೆ ಅದಕ್ಕೆ ಬರೋದು. ನೀವು ನನ್ನ ಭಾಳ ಶ್ರೇಷ್ಠವಾಗಿತ್ತು, ನೀನೇನು ಮಲ್ಕೊಂಡು ಇಟ್ಕೊಂಡಿದ್ದ ನಾನು ಮಲ್ಕೊಂಡು ಹಾಳಾಗೋದೆ ಅಂತಂದ್ರೆ ಅವನಂತಾನೆ ನಾನು ಮಲಗಿದ್ದ ಅವನಿಂದ ನಿನಗೆ ಸಿಗ್ಬೇಕು ಅಂತ ಶುರು ಮಾಡ್ತಾನೆ. ಅದಕ್ಕೋಸ್ಕರ ಮೌನವಾಗಿರೋದನ್ನು ಕೂಡ ಅಭ್ಯಾಸ ಮಾಡಬೇಕು. ನಾವು ನಮ್ಮ ಕೈಯಲ್ಲಿ ಯಾವುದನ್ನು ತಿದ್ದಕ್ಕಾಗಲ್ಲ, ಯಾರು ತಿದ್ದಕ್ಕಾಗಲ್ಲ, ಯಾವ ಕೆಲಸ ನಮಗೆ ಮಾಡೋಕ್ಕಾಗಲ್ಲ. ನಾವು ಮಾತಾಡಿದ್ರೆ ಉಪಯೋಗ ಇಲ್ಲ, ಅದನ್ನು ಖಂಡಿತವಾಗಿ ಮಾತಾಡಕ್ಕೆ ಹೋಗ್ಬೇಕು. ಇತ್ತೀಚೆಗೆ ಒಂದು ಬಹಳ ದೊಡ್ಡ ತಪ್ಪು ಮಾಡ್ತಿದ್ದಾರೆ ಸಾರ್ವಜನಿಕರು. ಏನಂದರೆ ಬೆಳಗ್ಗೆ ವಾಕಿಂಗ್ ಹೋಗ್ಬೇಕಾದ್ರೆ ಬರೇ ಮಾತು 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 ಟಾಕಿಂಗ್, ವಾಕಿಂಗಿಂತ ಹೆಚ್ಚು ಟಾಕಿಂಗ್ ಆಗಿಬಿಡುತ್ತೆ. ಅದು ಏನು ಮಾತಾಡ್ತಾರೋ ಅವರು, ರಾಜಕಾರಣ ಅಥವಾ ಸಮಾಜದ ಬಗ್ಗೆ ಇರೋ ಕೆಟ್ಟದ್ದು, ಆಮೇಲಿಂದ ಅದರಲ್ಲೂ ವಿಶೇಷವಾಗಿ ರಾಜಕಾರಣ. ಪೇಪರ್ ಬಂದಿರುತ್ತೆ, ಟಿ ವಿಲಿ ಬಂದಿರುತ್ತೆ, ನೋಡಿರ್ತಾರೆ. ಇಲ್ಲ ಕೊಲೆ, ಅಲ್ಲಾರಂಥ ದುರಂತ, ಅಪಘಾತ, ಇದನ್ನೇ ಮಾತಾಡ್ತಾರೆ. ಬೆಳಗ್ಗೆ ಪವಿತ್ರವಾದ ಸಮಯದಲ್ಲಿ ವಾಕ್ ಮಾಡ್ಕೊತ ಬರೀ ಇದನ್ನೇ ಮಾತಾಡ್ಬಿಟ್ರೆ ಪ್ರಯೋಜನ ಏನು? ಅಷ್ಟು ಚಟ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅದನ್ನು ಚಟ ಆಗ್ಬಿಟ್ಟಿದ್ದಾರೆ. ಮಾತಾಡಿದ್ರೆ ಅವ್ರಿಗೆ ಸಮಾಧಾನ ಇಲ್ಲ. ಯಾಕೆ? ಒಳಗಡೆ ಕುಣಿತಿರ್ತದೆ ಮೆದುಳಲ್ಲಿ. ಹೇಳ್ಬೇಕು ಯಡಿಯೂರಪ್ಪ ಹಿಂಗೆ ಮಾಡೋದು, ಮೋದಿ ಹೆಂಗೆ ಮಾಡೋದು, ಆಮೇಲೆ ಬಜೆಟ್ ಹಿಂಗಿತ್ತು, ಏನು ನಿರ್ಮಲಾ ಸೀತಾರಾಮನ್ ಹೀಗೆ ಮಾಡೋದು. ಏನು ಮಾಡ್ತಿರಪ್ಪ ನೀವು ತಗೊಂಡು? ನಿಮ್ಮ ಕೈ ಏನಾಗುತ್ತೆ? ಅವ್ರು ಮಾಡಿದ ನಿರ್ಧಾರ ನೀವು ಬದಲಾಯಿಸೋಕ್ಕಾಗತ್ತಾ? ಅಥವಾ ನೀವು ಮಾತಾಡಿದ್ರಿಂದ ಅವ್ರನ್ನ ಬದಲಾವಣೆ ಆಗ್ತದ? ನಿಮ್ಮ ಸಮಯ ಹಾಳು ಮಾಡಿಕೊಂಡ್ರೆ, ನಿಮ್ಮ ಶಕ್ತಿ ಹಾಳು ಮಾಡಿಕೊಂಡ್ರೆ, ಅಷ್ಟು ಬಿಟ್ಟರೆ ಇನ್ನೇನು ಆಗಲಿಲ್ಲ. ಆದ್ದರಿಂದ ಮೌನವಾಗಿರೋದನ್ನು ಸ್ವಲ್ಪ ಅಭ್ಯಾಸ ಮಾಡಿ. ಧ್ಯಾನಕ್ಕಿಂತ ಶ್ರೇಷ್ಠ ಮೌನ. ಧ್ಯಾನಕ್ಕೆ ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಒಂದು ಒಳ್ಳೆ ಮೆಟ್ಲು ಮೌನ. ಅದರಿಂದ ಮೌನ ಅಂತಂದರೆ ಇವಾಗ ವ್ರತ ಮಾಡ್ದಂಗೆ ಬಟ್ಟೆ ಕಟ್ಕೊಂಡ್ಬಿಟ್ಟು ನಾನು ಮಾತಾಡಬೇಡಿ, ಸ್ಲೇಟ್ ಕೊಡಿ ಬರ್ಕೊಡ್ತೀನಿ, ಇವೆಲ್ಲ ಮೌನ ಅಲ್ಲ. ಇದು ಮೌನದ ಆಭಾಸ ಇದೆಲ್ಲ. ಮೌನ ಅಂದ್ರೆ ಹಂಗಲ್ಲ. ಅದೊಂದು ಒಳ್ಳೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ ಗಂಡ ಹೆಂಡತಿ ಜಗಳ ಆಗ್ತಿರ್ತೀರಿ, ಯಾರಿಗೂ ಒಬ್ರದ್ದು ಮೇಲೆ ಯಾರು ಒಬ್ಬರು ಮೌನ ತಗೊಳ್ತಾರೆ, ಅದು ಒಂದು ಭಾಳ ಒಳ್ಳೆಯ ಕೆಲಸ ಮಾಡುತ್ತೆ, ಗೊತ್ತಾಯ್ತಲ್ವಾ? ಅಥವಾ ನೀವು ಅವ್ರದ್ದೇ ತಪ್ಪು ಅನಿಸಿದ್ರು ಕೂಡ ಹೇಳಕ್ಕೆ ಹೋಗ್ಬೇಡಿ, ಮೌನ ಇಟ್ಬಿಡಿ. 2 ದಿವಸ ಜಗಳ ತಾನೇ ಶಾಂತ ಆಗುತ್ತೆ, ತಾನೇ ಶಾಂತ ಆಗುತ್ತೆ. ಮೌನದಲ್ಲಿರೋ ಶಕ್ತಿನ ನಾವಿನ್ನೂ ಭಾಳ ಜನ ಅರ್ಥ ಮಾಡ್ಕೊಂಡಿಲ್ಲ. ಗಾಂಧೀಜಿ ಅರ್ಥ ಮಾಡ್ಕೊಂಡಿದ್ರು. ಗಾಂಧೀಜಿ ವಾರಕ್ಕೆ 1 ದಿವಸ ಮೌನ ಮಾಡ್ತಿದ್ರು. ಮೌನನ ಅವರೇನು ಒತ್ತಾಯದಿಂದ ಮಾಡ್ತಿರ್ಲಿಲ್ಲ ಅಥವಾ ಹಿಂಸೆಯಿಂದ ಮಾಡ್ತಿರ್ಲಿಲ್ಲ, ಖುಷಿಯಿಂದ ಮಾಡ್ತಿದ್ರು ಅವರು. ಆ ಮೌನ ಇದ್ದಾಗ ಸುಮ್ಮನೆ ಇರಲಿಲ್ಲ ಅವರು, ಬರೀತಿದ್ರು, ಏನಾದ್ರು ಕೆಲಸ ಮಾಡ್ತಿದ್ರು, ಮೌನವಾಗಿ ಇರ್ತಿದ್ರು ಅಷ್ಟೇ. ಆದರೆ ನಾವು ಮೌನವನ್ನು ಹೇಗೆ ರೂಢಿ ಮಾಡ್ಕೊಳ್ಬೇಕಂದ್ರೆ, ನಾವೇನು ವ್ರತೋತ್ತರ ಅಳವಡಿಸ್ಕೋಬೇಕಾದಿಲ್ಲ. ಭಾನುವಾರ ಮೌನ, ಸೋಮವಾರ ಮೌನ ಹಂಗೆ ಇಟ್ಕೊಳ್ಬೇಡಿ. ಹಾಗೆ ಇಟ್ಕೊಂಡಾಗ ತುಂಬ ಹಿಂಸೆ ಆಗುತ್ತೆ ನಿಮಗೆ. ಅವಾಗ ಇನ್ನೂ ಜಾಸ್ತಿ ಮಾತಾಡಬೇಕು ಅಂತ ಅನಿಸುತ್ತೆ. ಹಂಗೆ ಬೇಡ, ಅಗತ್ಯ ಇಲ್ಲದಲ್ಲಿ ಮಾತಾಡೋದು ಬೇಡ. ನಿಮ್ಮ ಮಾತು ಯಾರು ಕೇಳಲ್ಲೋ ಅವ್ರ ಹತ್ರ ಮಾತಾಡೋದು ಬೇಡ. ಮಾತು ಕೇಳಲ್ಲ, ಪ್ರೀತಿಯಿಂದ ಇದೆ ಅವ್ರ ಜೊತೆಗೆ, ದ್ವೇಷ ಮಾಡಬೇಕು ಅಂತಲ್ಲ. ಮಾತು ಕೇಳದೇ ಇದ್ದಲ್ಲಿ ಮಾತಾಡೋದೇ ಬೇಡ, ಹೇಳೋದೇ ಬೇಡ. ಅದು ಮೌನ. ಈ ಥರ ಹೊಸ ರೀತಿಯಲ್ಲಿ ಮೌನ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಸುಮ್ಮನೆ ಉಪಯೋಗ ಇಲ್ಲದ ಮಾತಾಡೋದು, ನನ್ನ ಕೈ ಏನಾಗಲ್ವೋ ಅದು ನಾನು ಮಾತಾಡೋದು ಬೇಡ. ಇವತ್ತು ಯಾರು ಜಗತ್ತನ್ನು ಪ್ರಭಾವಿಸಿದ್ದಾರೆ, ಯಾರು ಜಗತ್ತನ್ನು ಬದಲಾಯಿಸಿದ್ದಾರೆ ಅಂದರೆ ಬಹಳ ದೊಡ್ಡ ಪುಸ್ತಕ ಬರೆದವರಲ್ಲ. ಅವ್ರ ಕೈಲಿ ಏನಾಗುತ್ತೋ ಅದನ್ನು ಮಾತ್ರ ಮಾತಾಡೋರು ಮಾತ್ರ ಜಗತ್ತನ್ನು ಪರಿವರ್ತಿಸ್ಬೋದು, ಜಗತ್ತನ್ನು ಬದಲಾಯಿಸ್ಬೋದು. ಆದ್ದರಿಂದ ನಮ್ಮ ಕೈಲಿ ಆಗಲಾರ್ದನ್ನು ನಾವು ಮಾತಾಡೋದು ಬೇಡ. ಅದು ಮೌನ. ಮೌನ ತಿಳಿದುಪ್ಪ. ಧ್ಯಾನದ ಹೊಸ ಭಕ್ತಿ, ಮೌನದ ತಿಳಿದುಪ್ಪ. ಸ್ವಾನುಭವ ಉರಿಯುವ ಬೆಳಗಿನ ಜ್ಯೋತಿ, ಅಜ್ಞಾನ ಕೆಡುವ ಸರ್ವಜ್ಞ. ಹೀಗೆ ನಾವು ಅಜ್ಞಾನವನ್ನು ಕೆಡಿಸ್ಕೊಳ್ಬೇಕು, ಜ್ಞಾನವಂತರಾಗಬೇಕು. ಜ್ಞಾನವಂತರಾಗಕ್ಕೆ ಮೊದಲು ಮೌನ ಮತ್ತು ಧ್ಯಾನ, ಮೌನ ಮತ್ತು ಧ್ಯಾನ ಅಳವಡಲೇಬೇಕು. ಅವನು ತುಂಬ ಮಾತಾಡ್ತಿದ್ದಾನೆ, ಬಹಳ ಮಾತಾಡ್ತಾನೆ, ಒಟ್ಟ ಸಮಯ ಇಲ್ಲ, ಅವನಿಗೆ ಟೈಮೇ ಇಲ್ಲ ಅಂದ್ರೆ ಅದು ಜ್ಞಾನ ಅವನದಲ್ಲ. ಯಾವುದೋ ಪುಸ್ತಕ ಇರ್ಬೋದು, ಯಾರೋ ಹೇಳಿದ್ದಿರ್ಬೋದು, ಯಾವುದೇ ಅವನಿಂದ ಜ್ಞಾನ ಬರ್ತಾ ಇದೆ ಅಂತಂದರೆ ಅವನು ಬಹಳ ಮಾತಾಡಬೇಕಂತಿಲ್ಲ. ಅದಕ್ಕೆ ಲಾವತ್ಸೆ ಕೂಡ ಅವನ ಕಡೆ ಹೇಳ್ತಾರೆ. ನಮ್ಮವ್ರು ಬಹಳ ಜನ ಹೇಳಿದ್ದಾರೆ ಆ ಮಾತನ್ನ. ಲಾವತ್ಸೆ ಹೇಳ್ತಾರೆ, ಯಾರಿಗೆ ಗೊತ್ತಿದೆಯೋ ಅವನು ಹೇಳಲ್ಲ, ಯಾರು ಹೇಳ್ತಾರೋ ಅವನಿಗೆ ಗೊತ್ತಿಲ್ಲ. ಅವ್ರದ್ದೊಂದು ಮಾತಿದೆ, ಅದು ಲಾವತ್ಸೆ ಮಾತು. ಯಾರಿಗೆ ಗೊತ್ತಿದೆಯೋ ಅವನು ಹೇಳಲ್ಲ, ಅವನು ಹೇಳಬೇಕಾದ ಅಗತ್ಯ ಇಲ್ಲ. ಬರೀ ತನ್ನ ಇರುವಿಕೆಯಿಂದನೇ, ತನ್ನ ಬದುಕಿನಿಂದನೇ ಅವನು ಉಪದೇಶ ಮಾಡಿಬಿಡ್ತಾನೆ ಜಗತ್ತಿಗೆ, ತನ್ನ ಬದುಕಿನಿಂದನೇ ಉಪದೇಶ ಮಾಡಿಬಿಡ್ತಾನೆ.
ಅವನ ಇರುವಿಕೆನೇ ಒಂದು ಉಪದೇಶ ಆಗ್ಬಿಡುತ್ತೆ. ಅವನು ಗೊತ್ತಿದ್ದವನು, ಅರ್ಥವನು, ತಿಳಿದವನು. ಯಾರು ತುಂಬ ಮಾತಾಡ್ತಿದ್ದಾರೋ ಅವ್ರಿಗೆ ತಿಳಿಲ್ಲ ಅಂತಲೇ ತಿಳ್ಕೊಬೇಕಾಗುತ್ತೆ. ಯಾಕಂದರೆ ಅವ್ರು ಜಗಳ ಶುರು ಮಾಡ್ಬಿಡ್ತಾರೆ, ಜಗಳ ಹತ್ತಿಸ್ಬಿಡ್ತಾರೆ ಜಗತ್ತಿನಲ್ಲಿ. ಅದಕ್ಕೆ ನಿಮ್ಮೆಲ್ಲರ ಗುರಿ ಏನಾಗಬೇಕು ಈಗಿನ ಕಾಲಕ್ಕೆ ಅಂದರೆ, ಒಂದು ಹೊಸ ಮತ್ತೆ ಕಂಡುಹಿಡಿದು ಮತ್ತೆ ನಮ್ಮದೇ ಒಂದು ಪದ್ಧತಿ ಮಾಡಿ ಒಂದು ಜಗಳ ಹಚ್ಚಿ ಅದೆಲ್ಲ ನಮ್ಮ ಗುರಿ. ನಮ್ಮ ಗುರಿ ಏನಪ್ಪ ಅಂದರೆ, ನಾನು ಮೊದಲು ಆನಂದ ಅನುಭವಿಸೋದು. ಅದನ್ನು ಯಾರು ಹಂಚ್ಕೊಳಕ್ಕೆ ಸಿದ್ಧವಾಗಿದ್ದಾರೆ, ಯಾರು ಪಡ್ಕೊಳಕ್ಕೆ ಸಿದ್ಧವಾಗಿದ್ದಾರೆ, ಹುಡುಕ್ಯಾಡಿ ಬೈದು ಕಷ್ಟಪಟ್ಟು ಕೊಡೋದಲ್ಲ. ಯಾರು ಪ್ರೀತಿಯಿಂದ ಬರ್ತಾರೆ, ಯಾರು ಅದನ್ನು ಮೆಚ್ಚಿ ಬರ್ತಾರೆ, ಅವ್ರಿಗೆ ಕೊಟ್ಟು ಮಾತ್ರ. ಈ ಬುದ್ಧನ ಸಾಹಿತ್ಯವನ್ನು ಚೀನಾಕ್ಕೆ ನಮ್ಮವ್ರೇನು ಪ್ರಚಾರ ಮಾಡೋಕ್ಕೆ ಹೋಗಲಿಲ್ಲ, ಚೀನಾ ದೇಶಕ್ಕೇನು ಪ್ರಚಾರ ಮಾಡೋಕ್ಕೆ ಹೋಗಲಿಲ್ಲ. ಅವರು ಹುಡ್ಕೊಂಬಂದರು. ಆಯಾನ್ ಅಂತ ಬಂದ, ಯುಎನ್ ಸ್ಥಾನ್ ಅಂತ ಬಂದ, ಆಮೇಲೆ ಇತ್ಸಿಂಗ್ ಅಂತ ಬಂದ. ಅವರೆಲ್ಲ ಬಂದು ಕಷ್ಟಪಟ್ಟು, ಎಷ್ಟೋ ಜನ ಬರೋ ದಾರಿನಲ್ಲಿ ಸತ್ತೋಗ್ಬಿಟ್ಟಂತೆ. ಅಂದರೆ ಅಷ್ಟು ಕಷ್ಟಪಟ್ಟು ಹಿಮಾಲಯ ದಾಟಿ ಬರ್ಬೇಕಲ್ಲ ಅವಾಗ. ಅಂಥದ್ರಲ್ಲಿ ಅವರು ಈ ಭಾಷೆ ಕಲಿತರು ಬಂದು. ಏನು ಅವ್ರು ಚೈನಿ ಭಾಷೆಯಲ್ಲಿ ಇರಲಿಲ್ಲ, ಮೊದಲು ಚೈನಿ ಭಾಷೆಯಲ್ಲಿ ಇಲ್ಲ ಬುದ್ಧ ತತ್ವ. ಅವ್ರು ಕಲಿತು ಅಲ್ಲಿಗೆ ತಗೊಂಡೋಗಿ ಅಲ್ಲಿ ಪ್ರಸಾರ ಮಾಡಿದ್ರು. ಅದು ಗಟ್ಟಿತನ. ನಮ್ಮ ಧರ್ಮವನ್ನು ನಾನು ಕಡಿಮೆ ಹಿಡ್ಕೊಂಡ್ಬಿಟ್ಟೆ, ನನ್ನ ಪಾಲಿಸ್ತೇ ಇಲ್ಲ, ಅದು ಧರ್ಮ ಅಲ್ಲ, ದುಷ್ಕರ್ಮ. ಗೊತ್ತಾಯ್ತಲ್ಲ, ಬರೀ ಕರ್ಮನೂ ಅಲ್ಲ, ದುಷ್ಕರ್ಮ, ದುಷ್ಟಕರ್ಮ. ಆದ್ದರಿಂದ ನನ್ನ ಧರ್ಮ ಹೇಗಿರ್ಬೇಕಪ್ಪ ಅಂತಂದರೆ, ಅದು ಹೂ ಹಣ್ಣು. ಈ ದುಂಬಿ ಹೂ ಹತ್ರ ಬರುತ್ತೆ, ಹೂವೇನು ಅದಕ್ಕೆ ಹೂವಿಗೆ ಘಾಸಿ ಆಗೋದಿಲ್ಲ, ದುಂಬಿಗೆ ಘಾಸಿ ಸಂತೋಷ ಆಗುತ್ತೆ, ಹೂವಿಗೂ ಸಂತೋಷ ಆಗುತ್ತೆ, ಹೂವಿಗೂ ಪ್ರಯೋಜನ, ದುಂಬಿಗೂ ಪ್ರಯೋಜನ. ಧರ್ಮ ಸಂಬಂಧ ಹಾಗಿರಬೇಕು. ಧರ್ಮ ಅನ್ನೋದೇ ಹೂ, ಆ ಧರ್ಮಾನುಯಾಯಿಗಳನ್ನು ದುಂಬಿ, ಅಥವಾ ಧರ್ಮ ಅನ್ನೋದು ಹಣ್ಣು. ನಾವೆಲ್ಲ ಹಣ್ಣು ತಿನ್ನುವ ಬಯಸ್ತಕ್ಕಂಥವು. ಅದು ನಿಜವಾದ ಪದ್ಧತಿ, ಅದು ನಿಜವಾಗಿ ಜಗತ್ತನ್ನು ಪರಿವರ್ತಿಸಬಲ್ಲದು. ಆದ್ದರಿಂದ ನಾವು ನೀವೆಲ್ಲ ಮಾಡಬೇಕಾದ್ದೇನಪ್ಪ ಅಂತಂದರೆ, ಧ್ಯಾನವನ್ನು ಮಾಡೋಣ. ಧ್ಯಾನವನ್ನು ಮೊದಲು ತಿಳ್ಕೊಳ್ಳೋಣ ಜೀವನವನ್ನು, ಆಮೇಲೆ ಧ್ಯಾನವನ್ನು ಮಾಡೋದು, ಜೊತೆಗೆ ಮಾಡೋದು ಎರಡು ಒಟ್ಟೊಟ್ಟಿಗೆ ಇರಲಿ. ಮಾಡ್ತಾ ಸಮಾಧಿ ಸ್ಥಿತಿಯನ್ನು ಪ್ರಾಪ್ತಿ ಮಾಡ್ಕೊಳ್ಳೋದು ನಮ್ಮ ಗುರಿ ಆಗಬೇಕು. ಧ್ಯಾನ ಮಾಡ್ತಾ ಒಂದ್ಸರಿ ವಿನೋಬಾಜಿಯವರ ಜೀವನದಲ್ಲಿ ಒಂದು ಘಟನೆ ನಡೆಯುತ್ತೆ. ವಿನೋಬಾಜಿಯವರ ಆಪ್ತ ಒಬ್ಬ, ಅವ್ರ ಹೆಸರು ಮಾಡ್ಬಿಟ್ಟಿದ್ದೀನಿ. ಅವನು ವಿನೋಬಾಜಿಯವ್ರಿಗೆ ಹೇಳ್ತಾನೆ, ಇವತ್ತು ಸಂತರೆ, ಇವತ್ತು ನಾನು 8 ಗಂಟೆ ಧ್ಯಾನ ಮಾಡಿದೆ ಅಂತ ಹೇಳ್ತಾನೆ. ವಿನೋಬಾಜಿಯವ್ರಿಗೆ ಖುಷಿ ಆಗಬೇಕಾಗಿತ್ತು ನಿಜವಾಗಿ. 8 ಗಂಟೆ ಧ್ಯಾನ ಮಾಡೋದಂದ್ರೆ ದೊಡ್ಡದಲ್ಲ, ಅದು ಬಹಳ ದೊಡ್ಡದದು, ಸಣ್ಣದಲ್ಲ, ಅದು ಬಹಳ ದೊಡ್ಡದು. 8 ಗಂಟೆ ಒಂದೇ ಕಡೆ ಕೂತಿದ್ನಲ್ಲ ಅವನು ಧ್ಯಾನ ಮಾಡಿದ್ರು ಪರವಾಗಿಲ್ಲ, ಕೂತಿದ್ನಲ್ಲ 8 ಗಂಟೆ, ಬಹಳ ದೊಡ್ಡದದು. ಆದರೆ ವಿನೋಬಾಜಿಯವ್ರಿಗೆ ಸಂತೋಷ ಆಗಲ್ಲ. ಯಾಕೆ ಅಂತ ಕೇಳ್ತಾನೆ, 8 ಗಂಟೆ ಹಾಳು ಮಾಡಿಬಿಡ್ತಾರಪ್ಪ ನೀನು, 8 ಗಂಟೆ ಸೇವೆ ಮಾಡಿದರೆ, 8 ಗಂಟೆ ಏನಾದರೂ ಒಂದು ಸಾರ್ಥಕವಾದ ಕೆಲಸ ಮಾಡ್ಬೋದಾಗಿತ್ತು, ಸುಮ್ಮನೆ ಕೂತ್ಕೊಂಡು ಕಳೆದ್ಬಿಟ್ಟಿಲ್ಲ ಅಂತಾರೆ. ಅಂದರೆ ಧ್ಯಾನ ಆ ಥರ ಮಾಡೋದಲ್ಲ, ಸಮಯ ಹಾಳು ಮಾಡೋದಲ್ಲ. ಹಾಳು ಮಾಡೋರು ನಮ್ಮ ಕಾಯಕ ಏನು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಈ ಕೆಲವರು ಧ್ಯಾನಕ್ಕೆ ಮೀಸಲಾಗಿರ್ತಾರೆ, ಅವ್ರು ಹಾಳು ಮಾಡ್ದಂಗಲ್ಲ, ಅವರು ಇನ್ನೇನು ಜಗತ್ತಿಗೆ ಇನ್ನೇನು ತೊಂದರೆ ಕೊಡಲ್ಲ. ಅವರು ಧ್ಯಾನಕ್ಕಾಗಿ ಬಿಟ್ಟು ಬಂದಿರ್ತಾರೆ, ಧ್ಯಾನನೇ ಮಾಡ್ತಾರೆ. ಅವರು ಪಡೆದಿರ್ತಕ್ಕಂಥ ದೇವರಿಗೆ ಗೊತ್ತು, ಅವ್ರಿಗೆ ಗೊತ್ತು, ಇಬ್ಬರಿಗೆ ಗೊತ್ತು. ಅವರ ಅನುಗ್ರಹ ಮಾಡ್ತಾರೆ, ಯಾರಿಗೂ ಮಾಡ್ತಾರೆ. ಇಲ್ಲಿ ಕೂತ್ಕೊಂಡು ಎಲ್ಲೋ ಅನುಗ್ರಹ ಮಾಡ್ಕೋಬೋದು. ಅಂಥದ್ದನ್ನು ನಾವು ಅಂಥವ್ರಿಗೆ ಹೇಳ್ಬಾರ್ದನ್ನ, ಆ ಮಾತನ್ನು. ಆದರೆ ವಿನೋಬಾಜಿ ಹೇಳೋದು, ಸುಮ್ಮನೆ ಸಮಯ ಹಾಳು ಮಾಡಿಬಿಟ್ಟು ಅಥವಾ ನಿದ್ದೆ ಮಾಡಿಬಿಟ್ಟು ಧ್ಯಾನ ಅಂತ ತಿಳ್ಕೊಂಡು ಹಾಳು ಮಾಡಬಾರ್ದು. ಅದಕ್ಕೆ ನಾವು ಧ್ಯಾನಕ್ಕೆ ಹೋಗಬೇಕಾದ್ರೆ ಮೊದಲು ಪೂರ್ವ ಸಿದ್ಧತೆ ಇರಬೇಕು. ಧ್ಯಾನ ಅದಕ್ಕೆ ಹೇಳೋದಲ್ಲ, ಪತಂಜಲಿಗಳು ಧ್ಯಾನವನ್ನು 7ನೇ ಹಂತದಲ್ಲಿ ಸೇರಿಸಿದ್ದಾರೆ. ನಮ್ಮಲ್ಲಿ ಕಾಯಕ ಇರಬೇಕು, ಆಮೇಲಿಂದ ಪರಿಶುದ್ಧತೆ ಇರಬೇಕು, ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಬೇಕು, ಆಮೇಲೆ ಧ್ಯಾನಕ್ಕೆ ನಾವು ತೊಡಕೊಂಡ್ರೆ ನಿಜವಾಗಿ ಈ ನೆಗಡಿ ಇದೆ ಅಂತ ಇಟ್ಕೊಳ್ಳಿ. ನಿಮ್ಗೆ ನೆಗಡಿ ಇತ್ತು, ಧ್ಯಾನ ಮಾಡೋಕ್ಕಾಗಲ್ಲ. ನಿಮ್ಮ ಪಕ್ಕದವ್ರಿಗೂ ಧ್ಯಾನ ಮಾಡೋಕ್ಕೆ ಕೊಡೋಲ್ಲ. ನೀವು ನೆಗಡಿ ಇತ್ತು, ತಲೆನೋವಿತ್ತು, ಕೆಮ್ಮಿತ್ತು ಅಂತ ಇಟ್ಕೊಳ್ಳಿ, ಆವಾಗ ಸರಿ ಹೋಗಲ್ಲ. ಅದಕ್ಕೆ ನಮಗೆ ಚಾಮರಸ ಈ ಧ್ಯಾನಕ್ಕೆ ಹೇಗೆ ಸಿದ್ಧತೆ ಮಾಡ್ಕೊಳ್ಬೇಕು, ಸಮಾಧಿ ಸ್ಥಿತಿಯನ್ನು ಹೇಗೆ ಪಡಿಬೇಕು ಅಂತಕ್ಕಂಥದ್ದನ್ನು ತುಂಬ ಚೆನ್ನಾಗಿ ಹೇಳ್ತಾನೆ. ಪ್ರಭುಲಿಂಗಲಿಗೆ ಒಳಗಡೆ
ಸಾಧಕಾಂಗದ ಗತಿ ಅಂತ ಬರ್ತದೆ. ಸಾಧಕಾಂಗದ ಗತಿ, ಸಾಧನೆ ಮಾಡೋದಕ್ಕೆ ಹೇಗೆ ನಾವು ಸಿದ್ಧತೆ ಮಾಡ್ಕೋಬೇಕು ಅನ್ನೋದನ್ನು ಆ ಗತಿಯಲ್ಲಿ ತುಂಬ ಚೆನ್ನಾಗಿ ಒಂದು 40 ಪದ್ಯಗಳಲ್ಲಿ ಹೇಳ್ತಾನೆ. ನಿಮ್ಗೊಂದು 4 ಪದ್ಯಗಳನ್ನು ಹೇಳ್ತೀನಿ. 40 ಪದ್ಯ ಇದೆ, ಅದು ನಿಮ್ಗೊಂದು 4 ಅಥವಾ 5 ಪದ್ಯ ಸುಮ್ಮನೆ ಗಮನಿಸ್ಕೊಳ್ಳಿ. ಅದನ್ನು ನೀವು ಕಲಿಬೇಕು, ಇವತ್ತಿಂದನೇ ಅನುಷ್ಠಾನ ಮಾಡಬೇಕು ಅಂತಲ್ಲ, ಅದರ ಸಾರ ತಿಳ್ಕೊಂಡು ಸ್ವಲ್ಪ ನಿಮಗೆ ಉಪಯೋಗ ಆಗೋಂಗಿದ್ರೆ ಅದನ್ನು ನೀವು ಕಲ್ತ್ಕೊಂಡು ಅನುಷ್ಠಾನ ಮಾಡ್ಬೋದು. ಮೊಟ್ಟ ಮೊದಲನೇ ಚಾಮರಸ ಹೇಳೋದು, ಆದಡಾಲಿಸಿ ಕೇಳು, ಆದಡಾಲಿಸಿ ಕೇಳು ಈ ತನು ಬೇಕಾದುದು, ಈ ತನು ಸಾಧನೆಗೆ ಮೊದಲನೇ ಕೀಲು, ಮೊದಲು ಬೇಕಾದದ್ದು ತನು ಅಂತ ಹೇಳ್ತಾನೆ. ಆದಡಾಲಿಸಿ ಕೇಳು ಸಾಧನೆ ಹಾದಿಗೊಂದೇ ಕೀಲು ಬೇಕಾದುದು, ಈ ತನು ಬಿಡಿದು ಕಾವುದು ಸಮಸ್ತವನ್ನು. ಆದರಿಸಿ ತನುವಲಿಂಗೋಪಾದಿಯಲ್ಲಿ ಸತ್ಯ ಸಮಾಧಿಯನ್ನು ಸಾಧಿಸುವನೇ ಭಕ್ತನು ಬಸವ ಕೇಳಿದ. ಈ ತನು ಅಂತಕ್ಕಂಥದ್ದನ್ನು ಮೊದಲು ಗಮನಿಸ್ಕೊಳ್ಳಿ. ದೇಹನ ಯಾರು ಬೈಕೋಬೇಡಿ. ನನ್ನ ದೇಹ ಚೆನ್ನಾಗಿಲ್ಲ, ನನ್ನ ದೇಹ ಏನು ಉಪಯೋಗಿಲ್ಲ, ತುಂಬ ದಪ್ಪ ಆಗೋಗ್ಬಿಟ್ಟಿದ್ದೀನಿ, ಅಥವಾ ತುಂಬ ಕಪ್ಪಗಿದ್ದೀನಿ, ತುಂಬ ಕೊಳಗಿದ್ದೀನಿ, ಅಥವಾ ಹೆಣ್ಣಾಗಿ ಹೋಗ್ಬಿಟ್ಟೆ, ಅಥವಾ ಅಂಗವಿಕಲನಾಗಿ ಹೋಗ್ಬಿಟ್ಟೆ, ಇದನ್ನು ಮೊದಲು ಬಿಟ್ಬಿಡಿ. ಪರಮಾತ್ಮನಿಂದ ನಮಗೇನು ಪ್ರಸಾದವಾಗಿ ಕೊಡಲ್ಪಟ್ಟಿದೆಯೋ ಈ ತನು ಲಿಂಗೋಪಾದಿಯಲ್ಲಿ ಜೋಗೈಸಿಕೊಳ್ಳುತ್ತಲ್ಲಿ ಸಾಧಿಸುವುದು ಸಮಾಧಿಯನ್ನು ಬಸವಣ್ಣ ಕೇಳಿದ. ಇದನ್ನು ಲಿಂಗ ಅಂತ ತಿಳ್ಕೊಳ್ಳಿ, ತನುವನ್ನೇ ಲಿಂಗ ಅಂತ ತಿಳ್ಕೊಳ್ಳಿ, ಇದನ್ನೇ ದೇವರ ಪ್ರಸಾದ ಅಂತ ತಿಳ್ಕೊಳ್ಳಿ. ನಿಮ್ಗೆ ಯಾವ ತನು, ಯಾಕೆಂದ್ರೆ ನಮಗೆ ಬಂದಿರೋ ತನುವನ್ನು ನಾವು ಬಿಟ್ಬಿಟ್ಟು ಬೇರೆ ತನವನ್ನು ಪಡ್ಕೊಳಕ್ಕಾಗಲ್ಲ. ಶ್ರೀದೇವಿ ಥರ ನೀವು 28 ಆಪ್ರೇಷನ್ ಮಾಡಿಸ್ಕೊಂಡ್ರು ತನ್ನೇನು ಬದಲಾವಣೆ ಆಗಲ್ಲ, ಯಾವ ಕಾರಣಕ್ಕೂ ಬದಲಾವಣೆ ಆಗಲ್ಲ. ಹಂಗಾದ್ರೆ ಒಪ್ಕೊಂಬಿಡೋಣ, ಆಕ್ಸೆಪ್ಟೆನ್ಸ್. ಈಗ ನನಗೆ ನಿಜವಾಗಿಯೂ ಯಾಕೆ ಖುಷಿಯಿಂದ ನನಗೆ ದೇವ್ರ ಮೊದಲು ಏನು ಜ್ಞಾನ ಕೊಟ್ಟ ಅಂದರೆ, ನನಗೆ ಈ ಜನ್ಮ ಬಂದಿದೆಯಲ್ಲ, ಅಂದರೆ ಅಲ್ಲಮ ಪ್ರಭುಗಳದ್ದು ಒಂದು ವಚನ, ಲಿಂಗಾನಂದ ಸ್ವಾಮೀಜಿಗಳಿಂದ ಪ್ರವಚನ ಕೇಳ್ತಾ ಇದ್ದೆ, 1.5 ತಿಂಗಳು ಪ್ರವಚನ. ಅದು ಅಲ್ಲಮ ಪ್ರಭುಗಳದೊಂದು ವಚನ ಹೇಳಿದರು, ಕೊಟ್ಟ ಕುದುರೆ ನೇರಲರಿಯದೆ ಮತ್ತೊಂದು ಕುದುರೆ ಬಯಸುವವರು ವೀರರು ಅಲ್ಲ ಧೀರರು ಅಲ್ಲ. ನನಗೆ ಅರ್ಥ ಆಯ್ತು ಅದು. ಅದನ್ನೇ ಸ್ವಾಮೀಜಿಯವರು ಬಿಡಿಸಿ ಹೇಳ್ತಿರ್ಲಿಲ್ಲ, ಅದನ್ನು ಸುಮ್ಮನೆ ಒಂದು ಮಾತನ್ನು ಹೇಳಿ ಮುಂದಕ್ಕೆ ಹೋದರು. ಆದರೆ ನನಗೆ ತಕ್ಷಣ ಫ್ಲ್ಯಾಶ್ ಆಗಿದ್ದು ಏನಂದರೆ, ನನಗೆ ಈ ಜನ್ಮದಲ್ಲಿ ಪರಮಾತ್ಮ ಕುರುಡು ಕುದುರೆಯನ್ನು ಕೊಟ್ಟಿದ್ದಾನೆ. ನಾನು ಕುರುಡನಲ್ಲ, ನನಗೆ ಕುದುರೆ ಕುರುಡು. ಹಾಗಾದರೆ ಈ ಕುದುರೆನ ಚೆನ್ನಾಗಿ ಪ್ರವರ್ತಿಸಬೇಕು ಅಂತ ತೀರ್ಮಾನ ತಗೊಂಡೆ. ಅವಾಗಲೇ 27 ವರ್ಷ ಹಿಂದೆ. ನನಗೆ ಅವಾಗ 21 ವರ್ಷ ಇರ್ಬೋದು, 22 ವರ್ಷ. ನಾನು ಅವಾಗ ತೀರ್ಮಾನ ತಗೊಂಡಿದ್ದೇನೆಂದರೆ, ಈ ಕುರುಡು ಕುದುರೆಗೆ ಇನ್ನೊಂದು ಕುದುರೆ ಜೋಡು ಮಾಡೋದು ಬೇಡ. ಈ ಕುದುರೆನ ಚೆನ್ನಾಗಿ ಬಳಸ್ಕೊಂಡು ನನ್ನ ಜನ್ಮ ಸಾರ್ಥಕ ಪಡಿಸ್ಕೋಬೇಕು ಅಂತ ನನಗೆ ಹೊಳಿತು ಮೊದಲು. ಅವಾಗಿಂದ ಇವತ್ತವರೆಗೂ ಪ್ರಯತ್ನ ಪಡ್ತಾ ಇದ್ದೀನಿ. ನನ್ನ ದೇಹದ ಬಗ್ಗೆ ನಾನು ಯಾವತ್ತೂ ಕೆಟ್ಟದಾಗಿ ಅಂದ್ಕೊಂಡಿಲ್ಲ, ಯಾವತ್ತೂ ಅಂದ್ಕೊಂಡಿಲ್ಲ. ಅದಕ್ಕೆ ನೀವು ಅಷ್ಟೇ ದೇಹವನ್ನು ಪ್ರೀತಿಸೋದು ಕಲೀರಿ. ಈಗ ನಾವೇನು ಮಾಡ್ತೀವಿ, ಭಾಳ ಜನ ತಪ್ಪು ಮಾಡೋದೇನೆಂದರೆ, ಇವ್ರು ಪ್ರೀತಿಸೋದು, ಅವ್ರು ಪ್ರೀತಿಸೋದು ಮಾಡಿದ್ವಿ. ಅದು ಬೇಡ ಅಂತ ಹೇಳಲ್ಲ, ಅದು ಪ್ರಕೃತಿನಲ್ಲಿ ಬೇಕು. ಆದರೆ ಅದಕ್ಕಿಂತ ಹೆಚ್ಚಾಗಿ ಬೇಕಾಗಿದ್ದು ನಮ್ಮನ್ನು ನಾವು ಪ್ರೀತಿಸಿಕೊಳ್ಳೋದು, ನನ್ನ ದೇಹವನ್ನು ನಾನು ಪ್ರೀತಿಸಿಕೊಳ್ಳೋದು, ನನ್ನ ಬುದ್ಧಿಯನ್ನು ನಾನು ಪ್ರೀತಿಸಿಕೊಳ್ಳೋದು, ನನ್ನ ಮನಸ್ಸನ್ನೇ ನಾನು ಅರ್ಥ ಮಾಡ್ಕೊಳ್ಳೋದು, ಪ್ರೀತಿಸ್ಕೊಳ್ಳೋದು. ಪರಮಾತ್ಮ ನನಗೆ ಇದನ್ನು ಕೊಟ್ಬಿಟ್ಟಿದ್ದಾನೆ, ಇನ್ನು ಚೇಂಜ್ ಮಾಡ್ಕೊಳ್ಳೋಕ್ಕಂತೂ ಬರೋಲ್ಲ, ಬದಲಾಯಿಸೋಕ್ಕಂತೂ ಬರೋಲ್ಲ. ನಿಂದಿಸಿಕೊಂಡು ಪ್ರಯೋಜನ ಏನು? ನಿಂದಿಸಿಕೊಳ್ಳೋದು ಬೇಡ, ತಿರಸ್ಕಾರ ಮಾಡ್ಕೊಳ್ಳೋದು ಬೇಡ. ನಮ್ಮ ಬಗ್ಗೆ ನಮಗೆ ತಿರಸ್ಕಾರ ಬೇಡ. ನಮ್ಮನ್ನು ನಾವು ಮೊದಲು ಪುರಸ್ಕರಿಸಿಕೊಳ್ಳೋಣ. ನನ್ನ ದೇಹವನ್ನು ನಾನು ಮೊದಲು ಅರ್ಥ ಮಾಡಿಕೊಂಡು ಇದನ್ನು ಚೆನ್ನಾಗಿ ಇಟ್ಕೊಳ್ಳೋಣ. ಯಾರು ಬೇಕಾದ್ರೂ ಅವ್ರ ದೇಹ ಕೆಡಿಸ್ಕೊಂತಾರೆ, ಬೈಕೊಳ್ಬೇಡಿ. ಈ ದೇಹ ಚೆನ್ನಾಗಿ ಇಟ್ಕೊಳ್ಳಿ, ಆರೋಗ್ಯವಾಗಿ ಇಟ್ಕೊಳ್ಳಿ. ಅದನ್ನು ಚಾಮರಸ ಮೊದಲು ಹೇಳ್ತಾನೆ ನೋಡಿ. ಸಾಧನೆಗೆ ಬೇಕಾದದ್ದು ಮೊದಲನೇ ತನು, ಅದನ್ನು ಚೆನ್ನಾಗಿ ಇಟ್ಕೊಳ್ಳಿ. ಆಮೇಲೆ ಮುಂದಿನ ಚಾಮರಸ ಹೇಳೋದೇನೆಂದರೆ, ವ್ಯಾಧಿಗಳ ಮೇರೆಗೆ ಅನುಶ್ರವಣ ಮನನದ ನಿಧಿಧ್ಯಾಸನದೊಳಜತನಾಗಿ, ಚೆನ್ನಾಗಿ ಒಳ್ಳೆಯದನ್ನು ಮೊದಲು ಶರೀರ ಚೆನ್ನಾಗಿ ಇಟ್ಕೊಳ್ಳಿ. ಆಮೇಲೆ ಒಳ್ಳೊಳ್ಳೆದನ್ನು ಕೇಳಕ್ಕೆ ಶುರು ಮಾಡಿ, ಆವಾಗ ನಿಮ್ಗೆ ಅದ್ರ ಬಗ್ಗೆ ಗೊತ್ತಾಗ್ತದೆ. ಸತ್ಸಂಗ ಅದೇನು, ಅನುಶ್ರವಣ ಮನನದ ನಿಧಿಧ್ಯಾಸನದೊಳಜತನಾಗಿ. ಆಮೇಲೆ ಈ ತನ್ನ ತನು ವಾಕ್ ಕಾಯ ಕರ್ಮ ಇವನು ಒಂದು ಹುರಿ ಮಾಡಿ ಅಂತ ನಾವು, ಅಂದರೆ ನಮ್ಮ ನಡೆ ನುಡಿ ಎಲ್ಲ ಒಂದಾಗಿರಬೇಕು. ಆಮೇಲೆ ನಿಮಗೆ ಧ್ಯಾನ ಮಾಡೋಕ್ಕೆ ಖುಷಿ ಆಗುತ್ತೆ. ಅದನ್ನೇ ಯಮನಿಯಮದಲ್ಲಿ ಹೇಳೋದು.
ಪತಂಜಲಿ ಋಷಿ. ತನು, ವಾಕ್, ಕಾಯ, ಕರ್ಮ ಈ ನಾಲ್ಕು ಒಂದಾಗಬೇಕು. ಮಾಡೋದೇ ಒಂದು, ಆಡೋದೇ ಒಂದು, ಆಮೇಲೆ ವಿಚಾರ ಮಾಡೋದೇ ಒಂದು, ಊಟ ಮಾಡೋದೇ ಒಂದು. ಏನೆಲ್ಲ ಮಾಡಿ ಈ ಥರ ಇದ್ದರೆ ಧ್ಯಾನ ಮಾಡಲಿಕ್ಕಾಗಲ್ಲ. ನಿಮ್ಮ ಮನಸ್ಸೇ ನಿಮಗೆ ಸಮಾಧಾನ ಕೊಡೋದು, ನಿಮ್ಮ ತನುವೇ ನಿಮಗೆ ಕೋಆಪ್ರೇಟ್ ಮಾಡೋದು, ನಿಮ್ಮ ಶರೀರ ನಿಮಗೆ ಸಹಕಾರ ಮಾಡೋದಿಲ್ಲ. ಆದ್ದರಿಂದ ಅದನ್ನು ಒಂದು ಹುರಿಗೊಳಿಸಿ, ಒಂದು ಅಳತೆಗೆ ತಗೊಂಡು ಬನ್ನಿ, ಒಂದು ಹಂತಕ್ಕೆ ತಗೊಂಡು ಬನ್ನಿ, ಅದನ್ನು ಒಂದು ಕ್ರಮಕ್ಕೆ ತಗೊಂಡು ಬನ್ನಿ. ಕ್ರಮ ಸರಿಯಾದ ಶಬ್ದ ಅಂದರೆ ಒಂದು ಕ್ರಮಗೊಳಿಸ್ಬೇಡಿ. ಆಮೇಲೆ ಮುಂದೆ ಹೇಳ್ತಾನೆ ನಾನು, ವ್ಯಾಧಿಗಳ ನೆರೆಗೆಲಿದು ಶೀತೋಷ್ಣಾದಿಗಳ ಪರಿಹರಿಸಿ ತಾವು ನಿರೋಧವೆಲ್ಲವ ನೀಗಿ ನಿನ್ನ ಸ್ತುತಿಗೆ ಸಮನಾಗಿ 5 ಮುಖದಲ್ಲಿ ಹರಿವ ಮನವನ್ನು ಸೇರಿ ನಿಶ್ಚಲವೆನಿಸಿ ಸತ್ಯ ಸಮಾಧಿಯಲ್ಲಿ ನಿಂದವನೇ ಭಕ್ತನು ಬಸವ ಕೇಳಿಂದ. ಬಹಳ ಅದ್ಭುತವಾದ ಮಾತು. ವ್ಯಾಧಿಗಳ ನೆರೆಗೆಲಿದು, ನೀವು ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಾದ್ರೆ ಧ್ಯಾನ ಮಾಡೋಕ್ಕಾಗಲ್ಲ. ಆದರೆ ಧ್ಯಾನ ಮಾಡಿದ್ರೆ ನಿಮ್ಮ ಆರೋಗ್ಯ ಚೆನ್ನಾಗೂ ಆಗಲ್ಲ. ಅದು ಒಂದಕ್ಕೊಂದು ಸಂಬಂಧ ಇದೆ. ಧ್ಯಾನ, ನನ್ನ ಆರೋಗ್ಯ ಎಲ್ಲ ಪೂರ್ಣ ಸರಿ ಹೋಗ್ಬಿಡ್ಲಿ ಆಮೇಲೆ ಧ್ಯಾನ ಮಾಡ್ತೀನಿ ಅನ್ಬೇಡಿ. ಆರೋಗ್ಯದ ಕೆಟ್ಟಿದ್ದು ಪರವಾಗಿಲ್ಲ, ಧ್ಯಾನ ಶುರು ಮಾಡಿ. ಆದರೆ ರೋಗದಲ್ಲೇ ಇದ್ದರೆ ನಿಮ್ಗೆ ಧ್ಯಾನ ಹತ್ತೋದಿಲ್ಲ, ಮುಂದೋಗೋಕ್ಕಾಗಲ್ಲ. ಅದಕ್ಕೆ ಆರೋಗ್ಯದ ಕಡೆಗೂ ಲಕ್ಷ್ಯ ಇರಲಿ, ಧ್ಯಾನದ ಕಡೆಗೂ ಲಕ್ಷ್ಯ ಇರಲಿ. ವ್ಯಾಧಿಗಳ ನೆರೆಗೆಲಿದು, ವ್ಯಾಧಿನ ರೋಗಗಳು, ಅದನ್ನು ಗೆದ್ದು ವ್ಯಾಧಿಗಳ ನೆರೆಗೆಲಿದು ಶೀತೋಷ್ಣಾದಿಗಳ ಪರಿಹರಿಸಿ. ಶೀತ ಉಷ್ಣವನ್ನು ಪರಿಹರಿಸ್ಕೋಬೇಕು. ಈ ಕೆಲವರಿಗೆ 1 ಗಂಟೆ ಧ್ಯಾನದಲ್ಲಿ ಕೂತ್ಕೊಂಡ್ಬಿಟ್ರೆ ಮೊದಲು ನಾಲ್ಗೆಲ್ಲ ಗುಳ್ಳೆ ಆಗಿಬಿಡುತ್ತೆ. ಅಂದರೆ ಉಷ್ಣ ಜಾಸ್ತಿ ಹೊರಗೆ ಬಂದ್ಬಿಡುತ್ತೆ, ನಾಲ್ಗೆಲ್ಲ ಗುಳ್ಳೆ ಆಗಕ್ಕೆ ತಿಳ್ಕೊಂಡು. ಅದಕ್ಕೆ ಒಂದೇ ಸಾರಿ ಧ್ಯಾನ 1 ಗಂಟೆ ಕೂತ್ಕೊಳ್ಳೋಕೆ ಹೋಗ್ಬೇಡಿ. 10 ನಿಮಿಷ 15 ನಿಮಿಷ ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೋ. ತುಂಬ ಶರೀರದ ಮೇಲೆ ಒತ್ತಡ ಹಾಕೋದು ಬೇಡ. ಮೊದಲು ಎಷ್ಟು ನಿಮಿಷ ಆಗುತ್ತೋ ಅಷ್ಟು ನಿಮಿಷ ಮಾಡಿ. 5 ನಿಮಿಷದಿಂದ 10 ನಿಮಿಷ, 10, 15 ಈ ಥರ ಏರಿಸ್ಕೊಂತ ಹೋಗ್ಬೇಕು ಹೊರತು ಒಮ್ಮೆಗೆ 1 ದಿವಸ 1 ಗಂಟೆ ಕೂತ್ರೆ ನೀವು 3 ದಿವಸ ಧ್ಯಾನಕ್ಕೆ ಕೊಡಲ್ಲ. ಹಂಗೆ ಮಾಡ್ತಾರೆ ಭಾಳ ಜನ. 1 ಗಂಟೆ ಚೆನ್ನಾಗಿ ಮಾಡಿಬಿಟ್ಟು ಸ್ವಲ್ಪ ಧ್ಯಾನ, ಮರುದಿವಸ ಧ್ಯಾನಕ್ಕೆ ಕೊಡಲ್ಲ. ಆ ಥರ ಮಾಡಬಾರ್ದು. ಅದನ್ನು ಶೀತ ಉಷ್ಣ ಇದನ್ನು ಗೆಲ್ಲಬೇಕು. ಶೀತೋಷ್ಣಾದಿಗಳ ಪರಿಹರಿಸಿ ತಾವು ನಿರೋಧವೆಲ್ಲವ ನೀಗಿ ನಿಂದ ಸ್ತುತಿಗೆ ಸಮನಾಗಿ. ಎಷ್ಟು ಚಂದ ಹೇಳ್ತಾನೆ ಅಂದರೆ, ತಾಗು ನಿರೋಧ. ತಾಗು ಅಂದರೆ ಪ್ರೀತಿ. ನಮಗೆ ಬೇಕಾದವರು ಇರ್ತಾರೆ ನಮ್ಮ ಜೀವನದಲ್ಲಿ, ಬೇಡವಾದವರು ಇರ್ತಾರೆ. ಬೇಡವಾದವ್ರ ಜೊತೆಗೂ ನಾವು ಬದುಕಬೇಕಾಗಿ ಬರುತ್ತೆ. ಈ ಗಂಡ ಹೆಂಡತಿ ನಿಮ್ಗೇನೋ ಒಂದು ಸ್ವಲ್ಪ ಕಷ್ಟ ಇರ್ಬೋದು, ಇಬ್ರಿಗೂ ಬೇಡ ಅಂತ ಅನಿಸಿರ್ಬೋದು, ಆದರೆ ಬದುಕಲೇಬೇಕು ನೀವು ಒಟ್ಟಾಗಿ. ಆವಾಗ ಧ್ಯಾನ ಮಾಡ್ತಕ್ಕಂಥವ್ರು ನೀವು ಅದನ್ನು ಗಟ್ಟಿಯಾಗಿ ಏನು ಅನ್ಕೋಬೇಕಂದ್ರೆ, ನಾನು ಧ್ಯಾನಕ್ಕೋಸ್ಕರ ಬದುಕಿದ್ದೀನಿ. ಕೇವಲ ಮದುವೆ ಗಂಡ ಹೆಂಡತಿ ಆಗಿರೋದು ಮುಖ್ಯ ಅಲ್ಲ. ಧ್ಯಾನ ಬಂದಾಗ ಇವರು ಸಹಿಸ್ಕೊಳ್ಳೋದು, ಇವರು ಅವರು ಸಹಿಸ್ಕೊಳ್ಳೋದು, ಸ್ನೇಹಿತರ ಜೊತೆ ಹೆಂಗೂ ಆಗ್ಬೋದು. ತಾಗು ನಿರೋಧ ಹಂಗೆ ಪರಸ್ಪರ ವಿರುದ್ಧವಾದ ವಾತಾವರಣದಲ್ಲೂ ಬದುಕಬೇಕು. ತಾಗು ನಿರೋಧವೆಲ್ಲವ ನೀಗಿ ಇವುಗಳನ್ನು ಪರಿಹರಿಸ್ಕೋಬೇಕು. ನನಗೆ ಬೇಕಾದವರು, ಇವ್ರು ಬೇಡವಾದವರು, ಇವ್ರನ್ನ ಬಿಟ್ಟು ಹೋಗ್ಬಿಡೋಣ. ಅನಿವಾರ್ಯ ಇದ್ದರೆ ಬಿಟ್ಟು ಹೋಗಿ, ತೊಂದರೆ ಇಲ್ಲ. ಆದರೆ ಬಿಟ್ಟ ಮೇಲೆ ನನಗೆ ಬದುಕೋಕ್ಕಾಗಲ್ಲ ನನಗಿದ್ರೆ ಬಿಟ್ಟು ಹೋಗಬೇಡಿ. ಅದನ್ನು ಒಪ್ಪಿಕೊಳ್ಳಿ, ಸಹಿಸ್ಕೊಳ್ಳಿ. ತಾಗು ನಿರೋಧವೆಲ್ಲವ ನೀಗಿ ನಿಂದ ಸ್ತುತಿಗೆ ಸಮನಾಗಿ. ನಿಂದೆ ಸ್ತುತಿನೂ ಬರ್ತಿರ್ತಾವೆ, ಅದು ಸಹಜನೇ. ಆದ್ದರಿಂದ ಅದನ್ನೆಲ್ಲ ನೀಗಿಕೊಂಡು 5 ಮುಖದಲ್ಲಿ ಹರಿವ ಮನವನ್ನು ಸೇರಿ ನಿಶ್ಚಲವೆನಿಸಿ ಸತ್ಯ ಸಮಾಧಿಯಲ್ಲಿ ನಿಂದವನೇ ಬರ್ತಾನೆ ಬಸವ ಕೇಳಿಲ್ಲ. ಪಂಚೇಂದ್ರಿಯಗಳೆಲ್ಲ ಹರಿತಿರ್ತದೆ ಮನಸ್ಸು. ಅದನ್ನು ಧ್ಯಾನಾವಸ್ಥೆಗೆ ಹೋಗಬೇಕಾದ್ರೆ ಪಂಚೇಂದ್ರಿಯಗಳನ್ನು ಸ್ವಲ್ಪ ನಮ್ಮ ತಾಬಂದಿಗೆ ತಂದ್ಕೋಬೇಕು. ಅದನ್ನೆಲ್ಲ ತಂದು ಅವುಗಳನ್ನು ಪ್ರಸಾದೀಕರಿಸಬೇಕು. ಇಂದ್ರಿಯಗಳಿಗೆ ಏನು ಬೇಕೋ ಅದನ್ನು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ಬಿಟ್ಟು, ಇಲ್ಲ ಬದುಕಕ್ಕೆ ಆಗಲ್ಲ. ತಿನ್ನಬೇಡಿ, ನೋಡಬೇಡಿ, ಮುಟ್ಟಬೇಡಿ ಅಂದರೆ ಸಾಧ್ಯ ಇಲ್ಲ. ಅದನ್ನು ಪ್ರಸಾದ ರೂಪದಲ್ಲಿ ಮಾಡಿಕೊಂಡು ಮನಸ್ಸನ್ನು ಗಟ್ಟಿಯಾಗಿ ಮಾಡಿಕೊಳ್ಳಿ. ಮುಂದೆ ಬರ್ತಾ ಇನ್ನೊಂದು ಮಾತು ಎಷ್ಟು ಚಂದ ಹೇಳ್ತಾನೆ ಚಾಮರಸ್ ಅಂದರೆ, ಉಸುರು ಗರಗಸದಲ್ಲಿ ತನುವಿನ ಬೆಸುಗೆಯನ್ನು ಬಿಡು ಮಾಡಿ ಬಿಸುಡದೆ ಹಸು ತೃಷೆ ಹರಿ ಹೋಗಿನ ಪಟಳ ಕಂಜಿ ಮುಖ ಕೊಡೋದು. ಏನು ಮಾಡಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದರೆ, ಉಸಿರನ್ನು ಒಂದು ಗರಗಸಕ್ಕೆ ಹೋಲಿಕೆ ಮಾಡ್ತಾನೆ. ಗರಗಸ ಅಂದ್ರೆ ಹೋಗ್ತಾನೆ, ಮರ ಕೊಯ್ತಿರ್ತಾವಲ್ಲ, ಆ ಮರಕ್ಕೆ ಹೋಗಿ ಹೆಂಗೆ ಗರಗಸ ಕೆಲಸ ಮಾಡ್ತಿರ್ತದೋ ಹಾಗೆ ಉಸಿರುವಂತಹ ಗರಗಸದಲ್ಲಿ ನಮ್ಮ ತನುವನ್ನು ಅನ್ನುವಂಥ ಬೆಸುಗೆಯನ್ನು ಬಿಡುಗಡೆ ಮಾಡಬೇಕು. ನಿಮಗೆಲ್ಲ ಗೊತ್ತಿದೆ, ಎಲ್ರಿಗೂ ಇದು ಗೊತ್ತಿರ್ತಕ್ಕಂಥ ವಿಷಯ. ತನು ಅಂದರೆ ನಮ್ಗೆ ಒಂದೇ ತನು ಇಲ್ಲ, ಬರೀ ಸ್ಥೂಲತನು ಅಷ್ಟೇ ತನು ಅಲ್ಲ. 3 ಶರೀರಗಳಿರ್ತವೆ: ಸ್ಥೂಲ, ಸೂಕ್ಷ್ಮ, ಕಾರಣ.
ಮೂರು ಶರೀರಗಳಿರ್ತವೆ. ಈ ಮೂರೂ ಶರೀರಗಳು ಎಷ್ಟು ಬೆಸ್ಕೊಂಡ್ಬಿಟ್ಟಿರ್ತವೆ ಅಂದರೆ ಈ ಸ್ಥೂಲತನಿಗೆ ದಾಸರಾಗ್ಬಿಟ್ಟಿರ್ತವೆ. ಎರಡು ಮೊದಲನೇ ಎರಡು ಆ್ಯಕ್ಚುಲಿ ಸ್ಥೂಲತನು ಅವೆರಡಕ್ಕೆ ದಾಸ ಆಗಬೇಕು, ಅವೆರಡಕ್ಕೆ ಮಾಧ್ಯಮ ಆಗಬೇಕು, ಮಧ್ಯೆ ಅದು ಸಾಧನ ಆಗಬೇಕು, ಇನ್ಸ್ಟ್ರೂಮೆಂಟ್ ಆಗಬೇಕು. ಆದರೆ ಈ ತನು ಕೊಬ್ಬಿಬಿಟ್ಟಿದೆ, ಕೊಬ್ಬಿಬಿಟ್ಟು ಇವುಗಳನ್ನೇ ದಾಸರನ್ನಾಗಿ ಮಾಡ್ಕೊಂಡ್ಬಿಟ್ಟಿದೆ ಅಂತ. ಆದ್ದರಿಂದ ಈಗ ಆ ತನುವನ್ನು ನಮ್ಮ ಕೈಗೆ ತಗೋಬೇಕಂದ್ರೆ, ಸ್ಥೂಲ ತನುವನ್ನು ನಮ್ಮ ಕೈಗೆ ತಗೋಬೇಕಂದ್ರೆ ಪ್ರಾಣಾಯಾಮ, ಉಸಿರು ಗರಗಸ ಚೆನ್ನಾಗಿ ದೀರ್ಘವಾಗಿ ಉಸಿರಾಟ ಮಾಡೋದನ್ನು ಅಭ್ಯಾಸ ಮಾಡಿ. ಅಭ್ಯಾಸ ಮಾಡ್ತಾ 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 ಸ್ಥೂಲ ತನು ಬೇರೆ, ಸೂಕ್ಷ್ಮ ತನು ಬೇರೆ ಅನ್ನುವ ಅರಿವು ನಮಗೆ ಪ್ರಜ್ಞೆ ಬರಬೇಕು. ಅದು ಬೇರೆ ಮಾಡಿ ತೋರ್ಸಕ್ಕೆ ಬರಲ್ಲ, ಪ್ರಜ್ಞೆ ಅದನ್ನು ತಿಳ್ಕೊಂಡು ಮಾಡಬೇಕು. ಆಮೇಲೆ ಕಾರಣ ತನು ಇನ್ನೂ ಬೇರೆ. ಅದನ್ನು ಮೂರನ್ನು ಸರಿಯಾಗಿ ತಿಳ್ಕೊಂಡು ಈ ಉಸಿರು ಗರಗಸದಲ್ಲಿ ತನ್ನ ಬೆಸುಗೆಯನ್ನು ಬಿಡು ಮಾಡಿ ಬಿಸುಡದೆ ಈ ಬೆಸುಗೆನ ಬಿಚ್ಚಬೇಕು. ಅದಕ್ಕೆ ಎಲ್ಲ ಪ್ರೋಗ್ರಾಮ್ ಚೆಂದಾಗಿ ಭಾಳ ಚೆಂದ, ದೇಹ ಭಾವ ಒಡೆದಲ್ಲದೆ ಜೀವ ಭಾವ ಒಡೆಯೋದು, ಜೀವ ಭಾವ ಒಡೆದಲ್ಲದೆ ಭಕ್ತಿ ಭಾವ ಒಳಪಡೋದು, ಭಕ್ತಿ ಭಾವ ಒಳಪಟ್ಟಲ್ಲದೆ ಅರಿವು ತಲೆದೋರಿದರೆ ಕುರು ನಷ್ಟವಾಗದು. ಅದ್ಭುತವಾದದ್ದು. ಅದಕ್ಕೆ ಈ ದೇಹವನ್ನು ನಾವು ಮೊದಲು ಗೆಲ್ಲಬೇಕು, ಅದನ್ನು ಒಂದು ಇನ್ಸ್ಟ್ರೂಮೆಂಟ್ ಅಂತ ಕಾಣಬೇಕು. ಅದಕ್ಕೆ ಅಂಟ್ಕೊಂಡ್ಬಿಟ್ಟಿದ್ದೀವಿ. ಕುಡಿಯೋದು, ತಿನ್ನೋದು, ತಂಬಾಕು, ಚಟಗಳು, ಇದೆಲ್ಲ ಸ್ಥೂಲ ತನ್ನಿನ ಕಾಯಿಲೆ. ಇದನ್ನು ಕೂಡ ನಾವು ಗೆಲ್ಲಬೇಕು. ಉಸಿರು ಗರಗಸದಲ್ಲಿ ಇದನ್ನು ಬಿಡುಗಡೆ ಮಾಡಿಕೊಂಡು ಹಸಿವು ತೃಷೆ ಈ ಊರಿನಿಂದಲೂ ನಾವು ಸ್ವಲ್ಪ ಪಾರಾಗಬೇಕು. ಕೆಲವರಿಗೆ ಯಾವಾಗ ತಿನ್ನಬೇಕು ಯಾವಾಗ ತಿನ್ನಬಾರ್ದು ಅಂದರೆ ಗೊತ್ತಿರೋದು, ತಿಂತಾನೇ ಇರೋದು ಹಾಡುಗಳ ಥರ, ಗೊತ್ತೈತಲ್ಲ, ಹಂಗಿರಬಾರ್ದು. ಸರಿಯಾಗಿ ಅರ್ಥ ಮಾಡಿಕೊಂಡು ಪ್ರಸಾದದ ವಿಷಯದಲ್ಲಿ ಅದನ್ನು ಚೆನ್ನಾಗಿ ಒಂದು ಕ್ರಮಗೊಳಿಸ್ಕೋಬೇಕು. ನೀರು ಕುಡಿಯೋದ್ರಲ್ಲಿ ಒಂದು ಕ್ರಮ ಇರಬೇಕು. ಅದನ್ನೆಲ್ಲ ಗೆದ್ದು ಆಮೇಲೆ ಅದರಲ್ಲಿ ಮುಂದೆ ಹೇಳ್ತಾರೆ, ಸಿದ್ಧರಾಮನ ದೆಸೆಯ ನೆನೆಯಲು ಭಕ್ತರ. ಸಿದ್ದರಾಮೇಶ್ವರ ಇದನ್ನೆಲ್ಲ ಸಾಧಿಸಿದ್ರು. ಅವ್ರನ್ನ ಯಾರು ಸ್ಮರಿಸ್ತಾರೋ ಅವ್ರು ನಿಜವಾದ ಭಕ್ತರಾಗ್ತಾರೆ ಅಂತ ಅಲ್ಲಮ ಪ್ರಭುಗಳು ಅವ್ರಿಗೆ ಹೇಳ್ತಾರೆ. ನಾನು ಸಿದ್ದರಾಮೇಶ್ವರ ಅವರು ಇದ್ರಿಗೆ ಕೂತಿರ್ತಾರೆ. ಅದಕ್ಕೆ ಸಿದ್ದರಾಮಯ್ಯನ ಥರ ನೀವೆಲ್ಲ ಮಾಡಪ್ಪ, ಮಾಡೋದು ನೀವು ಬೇಗ ಬರ್ತಾರೆ. ಚಾಮರಸ ಅದನ್ನು ಬರೆದಿದ್ದಾನೆ. ಅದು ವಚನ ಸಾಹಿತ್ಯದ ವಿಸ್ತೃತ ರೂಪ ಅಂತ ಹೇಳ್ಬೋದು, ಪ್ರಬಲಿಂಗನೇ, ಅಥವಾ ಕಾವ್ಯ ರೂಪ ಅಂತ ಹೇಳ್ಬೋದು. ಇಂತಹ ಅದ್ಭುತವಾದ ರೀತಿಯಲ್ಲಿ ನಮಗೆ ಮಾರ್ಗದರ್ಶನವನ್ನು ಮಾಡ್ತಾರೆ. ಅದಕ್ಕೆ ಧ್ಯಾನ ಅಂದ ಕೂಡಲೇ ಸುಮ್ಮನೆ ಕೂತ್ಕೊಂಡ್ಬಿಟ್ವಿ ಧ್ಯಾನ ಆಯಿತು ಅಂತ ಯಾರು ಅಂದ್ಕೋಬೇಡಿ. ದೇಹ ಸುಧಾರಣೆ ಆಗಬೇಕು, ರೋಗಗಳ ಮೇಲೆ ಹಿಡಿತ ಬರಬೇಕು. ನೀವು ಸಿಕ್ಕಾಪಟ್ಟೆ ಇನ್ಸುಲಿನ್ ಚುಚ್ಕೊತಾ ಇದ್ದೀರಾ, ಮಾತ್ರೆ ನುಗ್ತಾ ಇದ್ದೀರಾ, ಆಪ್ರೇಷನ್ ಮಾಡಿಸ್ಕೊತಾ ಇದ್ದೀರಾ, ಆದರೆ ಧ್ಯಾನ ಮಾಡ್ತಾ ಇದ್ದೀರಾ ಅನ್ನೋದು ನನ್ನ ಪ್ರಕಾರ ಅದು ಧ್ಯಾನ ಅಲ್ಲ. ನೀವು ಅದಕ್ಕೆ ಧ್ಯಾನ ಅಂತ ಕರ್ಕೊಳ್ಳಿ, ನಾನು ಅದಕ್ಕೆ ಧ್ಯಾನ ಅಂತ ಕರೆಯೋಕ್ಕೆ ಸಿದ್ಧನಿಲ್ಲ. ಅದಕ್ಕೆ ಆರೋಗ್ಯದ ಕಡೆಗೂ ಲಕ್ಷ್ಯ ಇರಲಿ. ಧ್ಯಾನ ಜೀವಿಗಳ ಆರೋಗ್ಯ ಕೆಡಿಸ್ಕೋಬಾರ್ದು. ನೀವು ಆರೋಗ್ಯ ಕೆಡಿಸ್ಕೊತಾ ಇದ್ದೀರಾ ಅಂದರೆ ನೀವು ಮಾಡ್ತಾ ಇರೋ ಧ್ಯಾನ ಸರಿಯಾದದ್ದಲ್ಲ. ಅದಕ್ಕೋಸ್ಕರ ಧ್ಯಾನದ ಕಡೆಗೆ ಲಕ್ಷ್ಯ ಇಡುವಾಗ ಆರೋಗ್ಯವೂ ಬಹಳ ಮುಖ್ಯ, ದೇಹವೂ ಬಹಳ ಮುಖ್ಯ ಅಂತ ಹೇಳ್ತಾ ಇವೆಲ್ಲ ಸ್ಟೆಪ್ಸ್. ಇವತ್ತು ನಾನು ಹೇಳಿದ್ದು ಕೆಲವು ಮೆಟ್ಟಿಲುಗಳು, ಅದನ್ನು ನಿಮಗೆ ಸರಿ ಅನಿಸಿದರೆ ಅಳವಡಿಸ್ಕೊಂಡು ನಿಮ್ಮ ಧ್ಯಾನದಲ್ಲಿ ಪ್ರಗತಿಯನ್ನು ಕಾಣ್ರಿ ಅಂತ ತಿಳ್ಕೊಂಡು ಹೇಳ್ತಾ, ಸಮಯ ಭಾಳ ತೊಗೊಂಡ್ಬಿಟ್ಟು ನಾನು, ಹೌದಲ್ರಿ ಮುತ್ತುರಾಜ್? ಸಮಯ ಭಾಳ ತೊಗೊಂಡ್ಬಿಟ್ನಾ? ಮುಕ್ತಾಯ ಮಾಡೋದು. ಇನ್ನು ಅದಕ್ಕೆ ಸಾಕು. ಈಗ 3/4 ಗಂಟೆ ಮೇಲೆ ತೊಗೊಂಡ್ಬಿಟ್ಟಿದ್ದೀನಿ, 50 ನಿಮಿಷ ಆಗೋಯ್ತು. ಇನ್ನು ನಿಮಗೆ ಅವಕಾಶ ಮಾಡಿಕೊಡ್ತೀನಿ. ಎಲ್ಲರಿಗೂ ಶುಭವಾಗಿ, ಸರ್ವರಿಗೂ ಶರಣ.